ಹಲೋ ಸ್ಟೂಡೆಂಟ್ಸ್. ಸೊ ಸೆಕೆಂಡ್ ಪಿ ಯು ಸಿ ಮ್ಯಾಥಮೆಟಿಕ್ಸಲ್ಲಿರುವಂಥ 10th ಚಾಪ್ಟರು ವೆಕ್ಟರ್ ಅಲ್ಜೆಬ್ರಾ ನಾವು ಇವತ್ತು ಡಿಸ್ಕಸ್ ಮಾಡ್ತಿರ್ತೇವೆ. ಸೊ ಇದೊಂದು ಕಂಪ್ಲೀಟ್ ಸೀರೀಸ್ ಆಫ್ ಲೆಕ್ಚರ್ಸ್ ಇರುತ್ತೆ. ಇದರಲ್ಲಿ ನಾನು ಸೆಕೆಂಡ್ ಪಿ ಯು ಸಿ ಫೈನಲ್ ಎಕ್ಸಾಮ್ ಅಥವಾ ಎಕ್ಸಾಮ್ ಸ್ಪೆಸಿಫಿಕ್ ಈ ಚಾಪ್ಟ್ರಲ್ಲಿ ಏನೆಲ್ಲ ಇಂಪಾರ್ಟೆಂಟ್ ಸ್ಟಫ್ ಇರುತ್ತೆ ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡ್ತಿರ್ತೇನೆ ಈ ಸೀರೀಸ್ ಆಫ್ ಲೆಕ್ಚರ್ಸಲ್ಲಿ. ಇದು ಫಸ್ಟ್ ಲೆಕ್ಚರ್ ಇರುತ್ತೆ, ಎಲ್ಲಿ ನಾವು ಬೇಸಿಕ್ಸ್ ಆಫ್ ವೆಕ್ಟರ್ ಅಲ್ಜೆಬ್ರಾ ಡಿಸ್ಕಸ್ ಮಾಡ್ತಿರ್ತೇವೆ. ಏನೆಲ್ಲ ಬೇಸಿಕ್ ಸ್ಟಫ್ ಇರುತ್ತೆ ಕಂಪ್ಲೀಟ್ಲಿ ಈ ಒಂದು ವಿಡಿಯೋಲಿ ಎಕ್ಸ್ಪ್ಲೇನ್ ಮಾಡ್ತಿರ್ತೇನೆ. ಇದು ಚಾಪ್ಟರ್ ತುಂಬ ಸಿಂಪಲ್ ಇದೆ, ಯಾವುದೇ ರೀತಿ ಕ್ಯಾಲ್ಕುಲಸ್ ಇದರಲ್ಲಿ ಇನ್ಕ್ಲೂಡೆಡ್ ಇಲ್ಲ. ಪ್ರತಿಯೊಬ್ಬ ಸ್ಟೂಡೆಂಟು ಯಾರಿಗೆ ಕ್ಯಾಲ್ಕುಲಸಲ್ಲಿ ಡಿಫಿಕಲ್ಟಿ ಆಗ್ತಿದೆ ಈ ಚಾಪ್ಟರಿಂದ ಈಸಿಲಿ ಸ್ಕೋರ್ ಮಾಡ್ಬೋದು. ನಾನು ಏನೆಲ್ಲ ವೀಡಿಯೋಸ್ ಮಾಡಿಸ್ತಿರ್ತೇನೆ ಕಂಪ್ಲೀಟ್ಲಿ ಬೇಸಿಕ್ಕಿಂದ ಸ್ಟಾರ್ಟ್ ಮಾಡ್ತಿರ್ತೇನೆ. ಈ ಒಂದು ವಿಡಿಯೋಲಿ ಏನೆಲ್ಲ ಸ್ಟಫ್ ನಾನು ಹೇಳ್ಕೊಡ್ತಿರ್ತೇನೆ ಇಷ್ಟು ನೋಡಿದರೆ ನೀವು ಈಸಿಲಿ ಈ ಚಾಪ್ಟರ್ ಬರುವಂಥ MCQs 2 ಮಾರ್ಕ್ಸ್ ಮತ್ತು 3 ಮಾರ್ಕ್ ಕ್ವಶನ್ ಸಾಲ್ವ್ ಮಾಡ್ಬೋದು. ಕಂಪ್ಲೀಟ್ ಏನೆಲ್ಲ ಬೇಸಿಕ್ ಥಿಂಗ್ ರಿಕ್ವೈರ್ಡ್ ಇದೆ ಫಾರ್ ಸಾಲ್ವಿಂಗ್ ದ ಕ್ವಶನ್ಸ್ ಅದೆಲ್ಲ ಈ ಒಂದು ವಿಡಿಯೋಲಿ ಹೇಳ್ಕೊಟ್ಟಿದ್ದೇನೆ. ಇವನ್ ಇಫ್ ಯು ನೋ ದ ಬೇಸಿಕ್ ಥಿಂಗ್ಸ್ ದೆನ್ ಟು ಯು ವಾಚ್ ದಿಸ್ ಲೆಕ್ಚರ್, ಸೊ ನಿಮಗೆ ಈಸಿಲಿ 2 ಮಾರ್ಕ್ಸ್ ಮತ್ತು 3 ಮಾರ್ಕ್ಸ್ ಅರ್ಥ ಆಗುತ್ತೆ. ಏನೆಲ್ಲ MCQs ಕೂಡ ಇದೆ ಅದು ಕೂಡ ಅರ್ಥ ಆಗುತ್ತೆ. ನೀವು ಸೆಕೆಂಡ್ ಪಿ ಯು ಸಿ ಫೈನಲ್ ಎಕ್ಸಾಮ್ಗೆ ಪ್ರಿಪೇರ್ ಮಾಡುವಾಗ ಆಸ್ ಅ ರೆಫರೆನ್ಸ್ ಬುಕ್ ಯು ಕ್ಯಾನ್ ರೆಫರ್ ಓಸ್ವಾಲ್ ಬುಕ್ಸ್ ಇಂದ ಬರುವಂಥ ಕ್ವಶನ್ ಬ್ಯಾಂಕ್ ಬುಕ್. ಈ ಬುಕ್ಕಲ್ಲಿ ನಿಮಗೆ ಚಾಪ್ಟರ್ ವೈಸ್ ಮತ್ತು ಟಾಪಿಕ್ ವೈಸ್ ಕ್ವಶನ್ ಬ್ಯಾಂಕ್ ಸಿಗುತ್ತೆ. ಈ ಬುಕ್ಕಲ್ಲಿ ನಿಮಗೆ 2017ಇಂದ 2023ವರೆಗೆ ಪ್ರತಿಯೊಂದು ಕ್ವಶನ್ ಸಾಲ್ವ್ ಸಿಗುತ್ತೆ. ಅದೇ ರೀತಿ ಈ ಬುಕ್ಕು ಸ್ಪೆಸಿಫಿಕ್ ಫಾರ್ 2024 ಇರುತ್ತೆ. ಅಂದರೆ ಯಾವುದೇ ಅಪ್ಡೇಟೆಡ್ ಸಿಲೆಬಸ್ ಇದ್ರೂ ಕೂಡ ಇದರಲ್ಲಿ ಆಲ್ರೆಡಿ ಅಪ್ಡೇಟ್ ಆಗಿದೆ. ಅದ್ರ ಜೊತೆ ಈ ಬುಕ್ಕಲ್ಲಿ ನಿಮಗೆ ಚಾಪ್ಟರ್ ವೈಸ್, ಲೆಟ್ ಮಿ ಟೇಕ್ ಅ ಡೆಮೋ ಆಫ್ ಒಂದು ಚಾಪ್ಟರ್. ನಿಮಗೆ ಒಂದು ಚಾಪ್ಟರ್ ಯಾವ ರೀತಿ ಬರುತ್ತೆ ಅಂತ, ಲೈಕ್ ದಿಸ್ ಈಸ್ ಅ ಚಾಪ್ಟರ್ ರಿಲೇಷನ್ ಅಂಡ್ ಫಂಕ್ಷನ್ಸ್. ಫಸ್ಟ್ ನಿಮಗೆ ಈ ಬುಕ್ಕಲ್ಲಿ ಚಾಪ್ಟರ್ ವೈಸ್ ರಿವಿಷನ್ ನೋಟ್ಸ್ ಪ್ರೊವೈಡೆಡ್ ಇರ್ತವೆ ಫಸ್ಟ್ ಥಿಂಗ್. ಅದೇ ರೀತಿ ಇಲ್ಲಿ ನಿಮಗೆ ಮೈಂಡ್ ಮ್ಯಾಪ್ಸ್ ಕೂಡ ಪ್ರೊವೈಡ್ ಮಾಡ್ತಾರೆ. ಮೈಂಡ್ ಮ್ಯಾಪ್ಸ್ ಆದ ತಕ್ಷಣ ಇಲ್ಲಿ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಕೂಡ ಅವೈಲೇಬಲ್ ಇರ್ತವೆ. ಈ ವರ್ಷ ಇಂಟ್ರಡ್ಯೂಸ್ ಮಾಡಿರುವಂಥ ಮಲ್ಟಿಪಲ್ ಚಾಯ್ಸ್ ಕ್ವಶನ್. ಅದೇ ರೀತಿ ಇಲ್ಲಿ ನಿಮಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೂಡ ಅವೈಲೇಬಲ್ ಇರುತ್ತೆ ಪ್ರತಿಯೊಂದು ಚಾಪ್ಟರು. ಶಾರ್ಟ್ ಆನ್ಸರ್ ಟೈಪ್ಸು, ವೆರಿ ಶಾರ್ಟ್ ಆನ್ಸರ್ಸು, ಅದೇ ರೀತಿ 2 ಮಾರ್ಕ್ಸು 3 ಮಾರ್ಕ್ಸು, ಏನೆಲ್ಲ ಕಾಮನ್ಲಿ ಮಿಸ್ಟೇಕ್ ಮಾಡ್ಬೋದು ಅವು ಕೂಡ ಹೇಳ್ಕೊಡ್ತಾರೆ. ಆನ್ಸರಿಂಗ್ ಟಿಪ್ಸ್ ಏನಾದರೂ ಇದ್ದರೂ ಅದು ಕೂಡ ಈ ಬುಕ್ಕಲ್ಲಿ ನಿಮಗೆ ಪ್ರೊವೈಡೆಡ್ ಇರುತ್ತೆ. ಅದೇ ರೀತಿ 5 ಮಾರ್ಕ್ಸ್ ಕ್ವಶನ್ಸು ಕಂಪ್ಲೀಟ್ಲಿ ನಿಮಗೆ ಫೈನಲ್ ಎಕ್ಸಾಮ್ಗೆ ಪ್ರಿಪೇರ್ ಮಾಡ್ತಿದ್ದಾರೆ ಅಂದರೆ ದಿಸ್ ಬುಕ್ ಈಸ್ ಮೋರ್ ದೆನ್ ಸಫಿಷಿಯಂಟ್. ನಾನು ಪರ್ಸನಲಿ ಈ ಬುಕ್ ರಿವ್ಯೂ ಮಾಡಿದ್ದೇನೆ ಆ್ಯಂಡ್ ಐ ಫೌಂಡ್ ದಿಸ್ ಬುಕ್ ವೆರಿ ಯೂಸ್ಫುಲ್. ನಿಮಗೆ ನಾಟ್ ಓನ್ಲಿ ಮ್ಯಾಥಮೆಟಿಕ್ಸ್, ಇಲ್ಲಿ ನಿಮಗೆ ಬಯಾಲಜಿ ಸಿಗುತ್ತೆ, ಫಿಸಿಕ್ಸ್ ಸಿಗುತ್ತೆ, ಅದೇ ರೀತಿ ಕೆಮಿಸ್ಟ್ರಿ ಕೂಡ ಸಿಗುತ್ತೆ ಆ್ಯಂಡ್ ಇಂಗ್ಲೀಷ್ ಕೂಡ ಸಿಗುತ್ತೆ. ಸೊ ಇದು ಕಂಪ್ಲೀಟ್ PCMBಗೋಸ್ಕರ ಈ ಬುಕ್ ಅವೈಲೇಬಲ್ ಇದ್ದಾವೆ. ಯಾರೆಲ್ಲ ಈ ಬುಕ್ ಇಂಟ್ರೆಸ್ಟೆಡ್ ಇರ್ತೀರಾ ಇದ್ರ ಬಾಯಿಂಗ್ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಇವಾಗ ನಾವು ಬೇಸಿಕ್ ಡೆಫಿನೇಷನ್ ಆಫ್ ವೆಕ್ಟರ್ ಅಲ್ಜೆಬ್ರಾ ಇಂದ ಸ್ಟಾರ್ಟ್ ಮಾಡ್ತಿರ್ತೇವೆ. ಸೊ ವೆಕ್ಟರ್ ಅಲ್ಜೆಬ್ರಾ ಬೇಸಿಕ್ಲಿ ವೆಕ್ಟರ್ ಅಂದರೆ ಏನು? ಸೊ ಏನೆಲ್ಲ ಫಿಸಿಕಲ್ ಕ್ವಾಂಟಿಟೀಸ್ ಇರ್ತವೆ, ಫಿಸಿಕಲ್ ಕ್ವಾಂಟಿಟೀಸು 2 ಕ್ಯಾಟಗರೀಸಲ್ಲಿ ಕ್ಲಾಸಿಫೈ ಮಾಡ್ತಾರೆ. ಒಂದು ಸ್ಕೇಲಾರ್ ಕ್ವಾಂಟಿಟಿ ಅಂತ, ಒಂದು ವೆಕ್ಟರ್ ಕ್ವಾಂಟಿಟಿ. ಸ್ಕೇಲಾರ್ ಕ್ವಾಂಟಿಟಿ ಅಂದರೆ ಅದ್ರ ಹತ್ರ ಓನ್ಲಿ ಮ್ಯಾಗ್ನಿಟ್ಯೂಡ್ ಇರುತ್ತೆ, ಯಾವುದೇ ರೀತಿ ಅದ್ರ ಹತ್ರ ಡೈರೆಕ್ಷನ್ ಇರೋಂಗಿಲ್ಲ. ವೇರ್ ಆಸ್ ಫಿಸಿಕಲ್ ಕ್ವಾಂಟಿಟಿಯಲ್ಲಿ ಇನ್ನೊಂದು ಕ್ಯಾಟಗರಿ ಬರುತ್ತೆ, ದಟ್ ಈಸ್ ವೆಕ್ಟರ್ ಕ್ವಾಂಟಿಟಿ ಅಂತ. ವೆಕ್ಟರ್ ಕ್ವಾಂಟಿಟಿಯಲ್ಲಿ ಏನಾಗುತ್ತೆ ಅಂದರೆ ಇಟ್ ಕನ್ಸಿಸ್ಟ್ ಆಫ್ ಮ್ಯಾಗ್ನಿಟ್ಯೂಡ್ ಆಸ್ ವೆಲ್ ಆಸ್ ಡೈರೆಕ್ಷನ್. ಅದ್ರ ಹತ್ರ ಮ್ಯಾಗ್ನಿಟ್ಯೂಡ್ ಕೂಡ ಇರುತ್ತೆ, ಅದ್ರ ಹತ್ರ ಡೈರೆಕ್ಷನ್ ಕೂಡ ಇರುತ್ತೆ. ಇದ್ರದ್ದು ಬೇಸಿಕ್ ಎಕ್ಸಾಂಪಲ್ ನಾವು ಡಿಸ್ಕಸ್ ಮಾಡಿದಾಗ, ಲೈಕ್ ವೆನ್ ವಿ ಡಿಸ್ಕಸ್ ಆಫ್ ಸ್ಕೇಲಾರ್ ಕ್ವಾಂಟಿಟೀಸ್ ಲೈಕ್ ಮಾಸು, ಲೆಂತು, ಅದ್ರ ಹತ್ರ ಏನಿದೆ ಜಸ್ಟ್ ಮ್ಯಾಗ್ನಿಟ್ಯೂಡ್ ಇದೆ, ಯಾವುದೇ ರೀತಿ ಡೈರೆಕ್ಷನ್ ಇಲ್ಲ. ಮಾಸ್ ಹತ್ರ ನೋಡಿದರೆ ಜಸ್ಟ್ ಅದು ಯಾವುದಾದ್ರೂ ಒಂದು ವೇಟ್ ಇರ್ಬೋದು, ಲೈಕ್ 70 kgs. ಅದ್ರ ಹತ್ರ ಡೈರೆಕ್ಷನ್ ಇಲ್ಲ, ದಟ್ ವೇಟ್ ಇಸ್ ಆನ್ ಈಸ್ಟ್ ಡೈರೆಕ್ಷನ್, ವೆಸ್ಟ್ ಡೈರೆಕ್ಷನ್, ಯಾವುದೇ ರೀತಿ ಡೈರೆಕ್ಷನ್ ಇರೋಂಗಿಲ್ಲ. ಲೆಂತು ಅದೇ ರೀತಿ. ಇನ್ನೊಂದು ಎಕ್ಸಾಂಪಲ್ ಬರುತ್ತೆ ಟೈಮು, ವಿಚ್ ಈಸ್ ಹ್ಯಾವಿಂಗ್ ಓನ್ಲಿ ಮ್ಯಾಗ್ನಿಟ್ಯೂಡ್. ವೆನ್ ವಿ ಟಾಕ್ ಆಫ್ ವೆಕ್ಟರ್ ಕ್ವಾಂಟಿಟೀಸ್ ಇಟ್ ಈಸ್ ಹ್ಯಾವಿಂಗ್ ಮ್ಯಾಗ್ನಿಟ್ಯೂಡ್ ಆಸ್ ವೆಲ್ ಆಸ್ ಡೈರೆಕ್ಷನ್. ಲೈಕ್ ವೆರಿ ಗುಡ್ ಎಕ್ಸಾಂಪಲ್ ಈಸ್ ಫೋರ್ಸ್. ಫೋರ್ಸ್ ಹತ್ರ ಏನಿದೆ ಮಾಸ್ ಇದೆ, ಲೈಕ್ ಮ್ಯಾಗ್ನಿಟ್ಯೂಡ್ ಇದೆ, ಆ್ಯಂಡ್ ಇವನ್ ಇಟ್ ಸ್ಪೆಸಿಫೈಸ್ ಯಾವ ಡೈರೆಕ್ಷನಲ್ಲೂ ಫೋರ್ಸ್ ಅಪ್ಲೈ ಮಾಡ್ತಿದ್ದೇವೆ ಅಂತ. ದಟ್ ಈಸ್ ದ ಕ್ವಾಂಟಿಟಿ ವಿಚ್ ಇಸ್ ಹ್ಯಾವಿಂಗ್ ಬೋತ್ ಮ್ಯಾಗ್ನಿಟ್ಯೂಡ್ ಆಸ್ ವೆಲ್ ಆಸ್ ಡೈರೆಕ್ಷನ್. ಇನ್ನೊಂದಿದೆ ವೆಲಾಸಿಟಿ, ಎಕ್ಸಲರೇಷನ್,
ಇದ್ರ ಹತ್ರ ಏನಿದೆ ಮ್ಯಾಗ್ನಿಟ್ಯೂಡ್ ಇರುತ್ತೆ, ಯಾವ ಡೈರೆಕ್ಷನ್ ಹೋಗ್ತಿದೆ ಅಂತ ಅದು ಕೂಡ ಸ್ಪೆಸಿಫೈಡ್ ಇರುತ್ತೆ. ಸೊ ದಿಸ್ ಇಸ್ ಬೇಸಿಕ್ ಥಿಂಗ್ ರಿಗಾರ್ಡಿಂಗ್ ವೆಕ್ಟರ್. ನೆಕ್ಸ್ಟ್ ಇದು ರೀಪ್ರೆಸೆಂಟೇಷನ್. ಇಲ್ಲಿಂದ ನಮ್ಮ ಮ್ಯಾಥಮೆಟಿಕ್ಸ್ ಅಲ್ಲಿ ಇಂಪಾರ್ಟೆಂಟ್ ಥಿಂಗ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿವರೆಗೆ ಏನೆಲ್ಲ ಇದೆ ಇದು ಡೆಫಿನೇಷನ್ ಇದೆ, ಜಸ್ಟ್ ಡೆಫಿನೇಷನ್ ಪಾರ್ಟ್. ಏನೆಲ್ಲ ವೆಕ್ಟರ್ ಇರುತ್ತೆ ಅಲ್ಲ, ನನ್ನ ಹತ್ರ ಯಾವುದಾದ್ರೂ ಫಸ್ಟ್ ಒಂದು ಎ ಅಂತ ಒಂದು ಕ್ವಾಂಟಿಟಿ ಇದೆ. ಈ ಕ್ವಾಂಟಿಟಿಗೆ ನನಗೆ ಒಂದು ವೇಳೆ ವೆಕ್ಟರ್ ಅಲ್ಲಿ ರೀಪ್ರೆಸೆಂಟ್ ಮಾಡೋದಿದೆ ಅಂದರೆ ಐ ರೀಪ್ರೆಸೆಂಟ್ ಇನ್ ಸಮಥಿಂಗ್ ಲೈಕ್ ದಿಸ್. ಈ ರೀತಿ ನಾನು ವೆಕ್ಟರ್ ಕ್ವಾಂಟಿಟಿಯನ್ನು ರೀಪ್ರೆಸೆಂಟ್ ಮಾಡ್ತೇನೆ. ಇದರಲ್ಲಿ ಏನೆಲ್ಲ ಇವು 2 ಲೈನ್ಸ್ ಇದ್ದಾವೆ, ದಿಸ್ ರೀಪ್ರೆಸೆಂಟ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ವೆಕ್ಟರ್, ವೇರ್ ಆಸ್ ದಿಸ್ ಆರೋ ವಿಚ್ ಇಸ್ ರಿಟರ್ನ್ ಅಬೋವ್ ದ ಕ್ವಾಂಟಿಟಿ, ದಟ್ ಈಸ್ ಎ ಮೇಲ್ಗಡೆ ಒಂದು ಆರೋ ಅಂತ ಬರ್ದಿದೆ ಅಲ್ಲ, ಅದು ಡೈರೆಕ್ಷನ್ ಆಫ್ ಅ ವೆಕ್ಟರ್ ಅನ್ನು ರೀಪ್ರೆಸೆಂಟ್ ಮಾಡುತ್ತೆ. ಏನೆಲ್ಲ ಇದು ಆರೋ ಇದೆ, ಅದರಲ್ಲಿ ಇದಕ್ಕೇನಂತೇವೆ ಟೇಲ್ ಆಫ್ ಅ ವೆಕ್ಟರ್ ಅಂತ ಹೇಳ್ತೇವೆ, ಇದಕ್ಕೇನಂತೇವೆ ಹೆಡ್. ಇದೇನೆಲ್ಲ ಸ್ಟ್ರೇಟ್ ಪಾರ್ಟ್ ಇರುತ್ತೆ, ಲೈಕ್ ಇದು ಒಂದು ಹೆಡ್ ಇದ್ದಾಗ ಇದ್ರದ್ದು ಟೇಲ್ ಇದು ಏನಾಗುತ್ತೆ, ಇದು ಲೈನ್ ಏನಿರುತ್ತೆ ಅದಕ್ಕೆ ಟೇಲ್ ಅಂತ ಕೂಡ ಹೇಳ್ತೇವೆ. ಆ್ಯಂಡ್ ವೆಕ್ಟರ್ ಎಲ್ಲಿಂದ ಸ್ಟಾರ್ಟ್ ಆಗ್ತಿದೆ ಅದಕ್ಕೆ ನಾವೇನಂತೇವೆ ಇನಿಷಿಯಲ್ ಪಾಯಿಂಟ್ ಆಫ್ ಅ ವೆಕ್ಟರ್ ಅಂತ ಕೂಡ ಹೇಳ್ತೇವೆ. ಈಗ ಒಂದು ಯಾವುದಾದ್ರೂ ವೆಕ್ಟರ್ ಸ್ಟಾರ್ಟ್ ಆಗ್ತಿದೆ, ಲೈಕ್ ಇಲ್ಲಿಂದ ಸಪೋಸ್ ದಿಸ್ ಪಾಯಿಂಟ್ ಈಸ್ ಬಿ, ಇದು ಬಿ ಅಂತ ಅಸ್ಯೂಮ್ ಮಾಡಿ. ಸೊ ಬಿ ಇಸ್ ವಾಟ್ ಇನಿಷಿಯಲ್ ಪಾಯಿಂಟ್ ಆಫ್ ಅ ವೆಕ್ಟರ್. ಎಲ್ಲಿಂದ ವೆಕ್ಟರ್ ಸ್ಟಾರ್ಟ್ ಆಗ್ತಿದೆ ಅದಕ್ಕೆ ಇನಿಷಿಯಲ್ ಪಾಯಿಂಟ್ ಹೇಳ್ತೇವೆ. ಆ್ಯಂಡ್ ಎಲ್ಲಿ ವೆಕ್ಟರ್ ಎಂಡ್ ಆಗ್ತಿದೆ, ಲೈಕ್ ಇಲ್ಲಿ ಹೆಡ್ಡಲ್ಲಿ ಎಂಡ್ ಆಗ್ತಿದೆ, ಅದಕ್ಕೆ ನಾವು ಟರ್ಮಿನಲ್ ಪಾಯಿಂಟ್ ಆಫ್ ಅ ವೆಕ್ಟರ್ ಅಂತ ಹೇಳ್ತೇವೆ. ಐ ಥಿಂಕ್ ಇಷ್ಟೆಲ್ಲ ಥಿಂಕ್ ಕ್ಲಿಯರ್ ಆಗಿದೆ ಯಾವ ರೀತಿ ನಾವು ರಿಪ್ರೆಸೆಂಟೇಷನ್ ಮಾಡ್ತೇವೆ ಆಫ್ ವೆಕ್ಟರ್. ಸೊ ತುಂಬ ಇಂಪಾರ್ಟೆಂಟು. 2 ಮಾರ್ಕ್ಸಲ್ಲಿ 3 ಮಾರ್ಕ್ಸಲ್ಲಿ ಸಾಕಷ್ಟು ಟೈಪ್ಸ್ ನಾನು ಹೇಳ್ತಿರ್ತೇನೆ. ಲೈಕ್ ಇದು ಯೂನಿಟ್ ವೆಕ್ಟರ್ ಇದೆ, ಇದು ಜೀರೋ ವೆಕ್ಟರ್ ಇದೆ, ಇದು ಇನಿಷಿಯಲ್ ವೆಕ್ಟರ್ ಇದೆ. ಸ್ಟೂಡೆಂಟ್ಸ್ಗೆ ಅದು ಅರ್ಥ ಗೊತ್ತಾಗೋಂಗಿಲ್ಲ. ಸೊ ಅದಕ್ಕೆ ನಾನು ಇಲ್ಲಿ ಹೇಳ್ಕೊಡ್ತೇನೆ ನೋಡಿ. ಫಸ್ಟ್ ಥಿಂಗು ಇವಾಗ ನಾವು ಡಿಸ್ಕಸ್ ಮಾಡೋದು ಜೀರೋ ವೆಕ್ಟರ್, ಟೈಪ್ಸ್ ಆಫ್ ವೆಕ್ಟರಲ್ಲಿ ಫಸ್ಟ್ ಜೀರೋ ವೆಕ್ಟರ್. ಜೀರೋ ವೆಕ್ಟ್ರಲ್ಲಿ ಏನಾಗುತ್ತಪ್ಪ ಅಂದರೆ, ಈಗ ನಾನು ಹೇಳಿದೆ ಇನಿಷಿಯಲ್ ಮತ್ತು ಟರ್ಮಿನಲ್ ಪಾಯಿಂಟು ಇರುತ್ತೆ. ಒಂದು ಇನಿಷಿಯಲ್ ಎಲ್ಲಿಂದ ಸ್ಟಾರ್ಟ್ ಆಗ್ತಿದೆ, ಟರ್ಮಿನಲ್ ಎಲ್ಲಿಂದ ಎಂಡ್ ಆಗ್ತಿದೆ ಅಂತ ನಾವು ಹೇಳ್ತೇವೆ, ಇದೆಂಟ್ ಇಟ್. ಜೀರೋ ವೆಕ್ಟ್ರಲ್ಲಿ ಏನಾಗುತ್ತೆ, ಇನಿಷಿಯಲ್ ಪಾಯಿಂಟ್ ಆಫ್ ಅ ವೆಕ್ಟರ್ ಆ್ಯಂಡ್ ಟರ್ಮಿನಲ್ ಆಫ್ ಪಾಯಿಂಟ್ ಆಫ್ ಅ ವೆಕ್ಟರ್ ಒಂದೇ ಇರುತ್ತೆ. ಅಂದರೆ ವೆಕ್ಟರ್ ಎಲ್ಲಿ ಸ್ಟಾರ್ಟ್ ಆಗ್ತಿದೆ ಅಲ್ಲೇ ಎಂಡ್ ಆಗ್ತಿದೆ. ಆ ಟೈಪ್ ಆಫ್ ವೆಕ್ಟರ್ಗೆ ನಾವು ಹೇಳ್ತೇವೆ ದೋಸ್ ವೆಕ್ಟರ್ಸ್ ವಿ ಸೇ ಆಸ್ ಜೀರೋ ವೆಕ್ಟರ್. ಎಲ್ಲಿ ಇನಿಷಿಯಲ್ ಪಾಯಿಂಟ್ ಮತ್ತು ಟರ್ಮಿನಲ್ ಪಾಯಿಂಟು ಕೋಇನ್ಸೈಡ್ ಆಗುತ್ತೆ, ಅಂದರೆ ಒಂದೇ ಪಾಯಿಂಟ್ ಇಧರ್ ಸ್ಟಾರ್ಟ್ हो उधर एंड हो जाएगा, मीन्स वेयर इट हैज स्टार्टेड there itself it will be ended. So such type of vectors we say as zero vectors. ಇವಕ್ಕೆ ನಾವು ಹೇಗೆ ಡಿನೋಟ್ ಮಾಡ್ತೇವೆ, ವಿ ಡಿನೋಟ್ ಇಟ್ ಸಮಥಿಂಗ್ ಲೈಕ್ ಎ ಜೀರೋ, ಮೇಲ್ಗಡೆ ಒಂದು ಡೈರೆಕ್ಷನ್. ಕ್ಲಿಯರ್ ಆಯ್ತಾ? ಜೀರೋ ವೆಕ್ಟರು ಎಲ್ಲಿಂದ ಸ್ಟಾರ್ಟ್ ಆಗ್ತಿದೆ ಅಲ್ಲೇ ಎಂಡ್ ಆಗ್ತಿದೆ. ಈ ಯೂನಿಟ್ ವೆಕ್ಟರ್ ಅಂದರೆ ಎದುರು ವೆಕ್ಟರ್ಸ್ ವ್ಯಾಲ್ಯೂ 1 ಇರುತ್ತೆ, ಅದಕ್ಕೆ ನಾವು ಯೂನಿಟ್ ವೆಕ್ಟರ್ ಅಂತ ಹೇಳ್ತೇವೆ. ಓಕೆ, ಸಿಂಪಲ್ ಡೆಫಿನೇಷನು. ಎದ್ರದ್ದು ವ್ಯಾಲ್ಯೂ 1 ಇರುತ್ತೆ ಅದಕ್ಕೆ ಯೂನಿಟ್ ವೆಕ್ಟರ್. ನಾನು ಸಾಕಷ್ಟು ಟೈಮ್ ಹೇಳ್ತಿರ್ತೇನೆ ಫೈಂಡ್ ದ ಯೂನಿಟ್ ವೆಕ್ಟರು ಸಮಥಿಂಗ್ ಲೈಕ್ ದಿಸ್ ಕ್ವಶನ್ಸ್. ಜಸ್ಟ್ ಅಂದರೆ ಆ ವೆಕ್ಟರ್ ವ್ಯಾಲ್ಯೂ ಏನಿದೆ ಅಂತ ತಿಳ್ಕೊಬೇಕು, ನೀವು 1 ಇದೆ ಅಂತ ತಿಳ್ಕೊಬೇಕು ಯೂನಿಟ್ ವೆಕ್ಟರ್ ಅಂದರೆ. ಇವಾಗ ಈಕ್ವಲ್ ವೆಕ್ಟರ್ ಅಂದರೆ ಏನು ಸರ್? ನಮ್ಮ ಹತ್ರ 2 ವೆಕ್ಟರ್ಸ್ ಇದ್ದಾವೆ, ಎ ಆ್ಯಂಡ್ ಬಿ. 2 ವೆಕ್ಟರ್ಸ್ ಇದ್ದಾವೆ, ಎ ವೆಕ್ಟರ್ಸ್ ಆ್ಯಂಡ್ ಬಿ ವೆಕ್ಟರ್ ಅಂತ. ಈ ಎ ಮತ್ತು ಬಿ ವೆಕ್ಟರು ಈಕ್ವಲ್ ವೆಕ್ಟರ್ ಯಾವಾಗ ಹೇಳ್ತೇವೆ ಅಂದರೆ ವೆನ್ ಅದ್ರ ಹತ್ರ ಸೇಮ್ ಮ್ಯಾಗ್ನಿಟ್ಯೂಡ್ ಇರುತ್ತೆ ಆ್ಯಂಡ್ ಸೇಮ್ ಡೈರೆಕ್ಷನ್ ಇರುತ್ತೆ. ಅಂದರೆ ಆ ವೆಕ್ಟರ್ದು ಲೈಕ್ ಇದ್ರದ್ದು ಮ್ಯಾಗ್ನಿಟ್ಯೂಡ್ ಕೂಡ ಸೇಮ್ ಇದೆ ಆ್ಯಂಡ್ ಡೈರೆಕ್ಷನ್ ಕೂಡ ಸೇಮ್ ಇದೆ. ಸಚ್ ಟೈಪ್ಸ್ ಆಫ್ ವೆಕ್ಟರ್ ನಾನು ಏನು ಹೇಳ್ತೀನಿ, ಈಕ್ವಲ್ ವೆಕ್ಟರ್. ವಾಟ್ ಡು ಮೀನ್ ಬೈ ದ್ಯಾಟ್? ಹೂಸ್ ವೆಕ್ಟರ್ಸ್ magnitude is same as well as direction of those vector is same, those type of vector we say as what? Equal vectors. ಇದು ಕ್ಲಿಯರ್ ಐತೆ ಎಲ್ಲರಿಗೆ? ವಾಟ್ ಡು ಐ ಮೀನ್ ಬೈ ಈಕ್ವಲ್ ವೆಕ್ಟರ್ಸ್? ರಿಗಾರ್ಡ್ಲೆಸ್ ಆಫ್ ದೇರ್ ಇನಿಷಿಯಲ್ ಪಾಯಿಂಟ್. ಲೈಕ್ ಸಪೋಸ್ ಇದು ಕಂಡೀಷನ್ ಆಗ್ಬೋದು, ಅವ್ರ ಇನ್ನೊಂದು ಕಂಡೀಷನ್ ಏನಾಗ್ಬೋದು, ಲೈಕ್ ಒಂದು ಇಲ್ಲಿಂದ ಸ್ಟಾರ್ಟ್ ಆಗದಿದೆ, ಇದ್ರದ್ದು ಮ್ಯಾಗ್ನಿಟ್ಯೂಡ್ 20 ಇದೆ, ಡೈರೆಕ್ಷನ್ ಟುವರ್ಡ್ಸ್ ದಿಸ್ ಸೈಡ್ ಇದೆ. ಇನ್ನೊಂದು ನಾನು ತಗೋತೀನಿ ಇಲ್ಲಿಂದ, ಇದ್ರದ್ದು ಮ್ಯಾಗ್ನಿಟ್ಯೂಡ್ 20ನೇ ಇದೆ, ಡೈರೆಕ್ಷನ್ ಕೂಡ ಸೇಮ್ ಇದೆ, then too it is equal vector. ಇದರಲ್ಲಿ ಇನಿಷಿಯಲ್ ಪಾಯಿಂಟ್ ಯಾವುದೇ ಇರಲಿ, ಬಟ್ ಇಫ್ ಇಟ್ ಈಸ್ ಹ್ಯಾವಿಂಗ್ ಸೇಮ್ ಮ್ಯಾಗ್ನಿಟ್ಯೂಡ್ ಆಸ್ ವೆಲ್ ಆಸ್ ಸೇಮ್ ಡೈರೆಕ್ಷನ್, ದೋಸ್ ಟೈಪ್ ಆಫ್ ವೆಕ್ಟರ್ಸ್ ಐ ಸೇ ಆಸ್ ಈಕ್ವಲ್ ವೆಕ್ಟರ್. ಇದು ಕ್ಲಿಯರ್ ಐತೆ ಎಲ್ಲರಿಗೆ? ನೆಕ್ಸ್ಟ್ ಬರುತ್ತೆ ನೆಗೆಟಿವ್ ಆಫ್ ವೆಕ್ಟರ್. ಇದು ವಾಟ್ ಡು ಐ ಮೀನ್ ಬೈ ನೆಗೆಟಿವ್ ಆಫ್ ವೆಕ್ಟರ್? ಇದಕ್ಕೆ ಕೂಡ ನಾನು ಒಂದು ಎಕ್ಸಾಂಪಲ್ ಮುಖಾಂತರನೇ ಹೇಳ್ತೇನೆ. ನಾನು ಒಂದು ವೆಕ್ಟರ್ ಎ ಅಂತ ತಗೊಂಡಿನಂತ ಅಸ್ಯೂಮ್ ಮಾಡ್ಕೊಂಬಿಡಿ. ಐ ಟೇಕನ್ ಅ ವೆಕ್ಟರ್ ಎ ಓವರ್ ಹಿಯರ್. ಈಗ ನನ್ನ ಹತ್ರ ಇನ್ನೊಂದು ವೆಕ್ಟರ್ ಇದೆ, ದಿಸ್ ಈಸ್ ಅ ವೆಕ್ಟರ್ ಎ. ಸಪೋಸ್ ದಿಸ್ ಈಸ್ ಅ ವೆಕ್ಟರ್ ಎ. ನಾನು ಇನ್ನೊಂದು ವೆಕ್ಟರ್ ತೊಗೊಂಡಿದ್ದೇನೆ ವೆಕ್ಟರ್ ಬಿ ಅಂತ. ಇವಾಗ ಈ ವೆಕ್ಟರ್ ಬಿದು ಏನೆಲ್ಲ ಮ್ಯಾಗ್ನಿಟ್ಯೂಡ್ ಇದೆ ಅದು ಸೇಮ್ ಇದೆ. ಓಕೆ, ಲೈಕ್ ಅದ್ರದ್ದು ಏನೇ ಮ್ಯಾಗ್ನಿಟ್ಯೂಡ್ ಇರಲಿ ಅದು ಸೇಮ್ ಇದೆ.
ಬಟ್ ದ ಡೈರೆಕ್ಷನ್ ಆಫ್ ವೆಕ್ಟರ್ ಇಸ್ ಅಪೋಸಿಟ್ ಆಸ್ ದಟ್ ಆಫ್ ವೆಕ್ಟರ್ ಎ. ವೆಕ್ಟರ್ ಎದು ಡೈರೆಕ್ಷನ್ ದಿಸ್ ಸೈಡ್ ಇತ್ತು, ಈ ಕಡೆ ಇತ್ತು, ಬಟ್ ವೆಕ್ಟರ್ ಬಿದು ಡೈರೆಕ್ಷನ್ ಅಪೋಸಿಟ್ ಇದೆ. ಸೊ ದೆನ್ ದಿಸ್ ವೆಕ್ಟರ್ ಬಿ ಇಸ್ ಕಾಲ್ಡ್ ನೆಗೆಟಿವ್ ಆಫ್ ಎ ವೆಕ್ಟರ್. ದೆನ್ ಏನೆಲ್ಲ ಇದು ವೆಕ್ಟರ್ ಬಿ ಇದೆ, ಅದಕ್ಕೆ ನಾನು ಹೇಳ್ತೇನೆ ನೆಗೆಟಿವ್ ಆಫ್ ಬಿ ವೆಕ್ಟರ್. ಸೇಮ್ ಲೈಕ್ ಮ್ಯಾಗ್ನಿಟ್ಯೂಡ್ ಸೇಮ್ ಇರುತ್ತೆ, ಇದು ಇಂಪಾರ್ಟೆಂಟ್ ಥಿಂಗು. ಸೇಮ್ ಮ್ಯಾಗ್ನಿಟ್ಯೂಡ್ ಇದೆ ಬಟ್ ಡೈರೆಕ್ಷನ್ ಡಿಫ್ರೆಂಟ್ ಇದೆ, ಅದಕ್ಕೆ ನಾನು ಹೇಳ್ತೇನೆ ಈ ದಿಸ್ ವೆಕ್ಟರ್ ಇಸ್ ನೆಗೆಟಿವ್ ಆಫ್ ಎ ವೆಕ್ಟರ್ ಆರ್ ನೆಗೆಟಿವ್ ವೆಕ್ಟರ್ ಅಂತ ಕೂಡ ನೀವು ಹೇಳ್ಬೋದು. ಈಕ್ವಲ್ ಅಲ್ಲಿ ಸೇಮ್ ಮ್ಯಾಗ್ನಿಟ್ಯೂಡು ಸೇಮ್ ಡೈರೆಕ್ಷನ್ ಇರುತ್ತೆ, ನೆಗೆಟಿವ್ ಅಲ್ಲಿ ಡೈರೆಕ್ಷನ್ ಡಿಫ್ರೆಂಟ್ ಇರುತ್ತೆ ಬಟ್ ಮ್ಯಾಗ್ನಿಟ್ಯೂಡ್ ಸೇಮ್ ಇರುತ್ತೆ. ನೆಕ್ಸ್ಟ್ ಕೋ ಇನಿಷಿಯಲ್. ಕೋ ಇನಿಷಿಯಲ್ ಅಂದರೆ ನಮ್ಮ ಹತ್ರ ಒಂದು 2 or 3 ವೆಕ್ಟರ್ಸ್ ಇದ್ದಾವೆ, ಒಂದೇ ಪಾಯಿಂಟ್ ಇಂದ ಒಂದೇ ಇನಿಷಿಯಲ್ ಪಾಯಿಂಟ್ ಇದೆ ಆಫ್ 2 or 3 ವೆಕ್ಟರ್ಸ್. ದೋಸ್ ಟೈಪ್ ಆಫ್ ವೆಕ್ಟರ್ಸ್ ನಾನು ಏನು ಹೇಳ್ತೇನೆ, ಕೋ ಇನಿಷಿಯಲ್ ವೆಕ್ಟರ್ಸ್ ಅಂತ ಹೇಳ್ತೇನೆ. ಅಂದರೆ ನನ್ನ ಹತ್ರ 2 or 3 ವೆಕ್ಟರ್ಸ್ ಇದೆ, ಆ 3 ವೆಕ್ಟರ್ದು ಒಂದೇ ಇನಿಷಿಯಲ್ ಪಾಯಿಂಟ್ ಇದೆ. ದೆನ್ ಐ ಸೇ ದೋಸ್ ವೆಕ್ಟರ್ಸ್ ಆಸ್ ಕೋ ಇನಿಷಿಯಲ್ ವೆಕ್ಟರ್ಸ್. ಅದು ಕ್ಲಿಯರ್ ಐತೆ ಎಲ್ಲರಿಗೆ? ಲೈಕ್ ನನ್ನ ಹತ್ರ ಒಂದು ವೆಕ್ಟರ್ ಎ ಇದೆ, ವೆಕ್ಟರ್ ಬಿ ಇದೆ, ವೆಕ್ಟರ್ ಸಿ ಇದೆ. ಇಫ್ there is only one initial point of these 3 vectors, then I say as co-initial. So in general multiple vectors iddaga if there is only one initial point, then those vectors are said as co-initial vectors. Ivaga like vectors, what do you mean by like vectors? So like vectors ಕಿಂತ ಮುಂಚೆ ಇನ್ನೊಂದು ಟಾಪಿಕ್ ಇದೆ ಇಲ್ಲಿ, co-linear ಅಂತ. So let me write down that. ಇವಾಗ ಒಂದು co-linear vectors ಅಂತ ಬರುತ್ತೆ. ವಾಟ್ ಡು ಮೀನ್ ಬೈ co-linear ವೆಕ್ಟರು? ಲೈಕ್ ಸಪೋಸು ಈಗ ನನ್ನ ಹತ್ರ 2 or 3 ವೆಕ್ಟರ್ಸ್ ಇದ್ದಾವೆ, ಅವು ಒಂದೇ ಲೈನಲ್ಲಿದೆ ಅವ್ರು ಒಂದೇ ಪ್ಯಾರಲಲ್ ಸಪೋರ್ಟಲ್ಲಿದೆ. ದೆನ್ ವಿ ಸೇ ದೋಸ್ ವೆಕ್ಟರ್ಸ್ ಆಸ್ co-linear. ಸಪೋಸ್ ಇಲ್ಲಿ ಒಂದು ವೆಕ್ಟರ್ ಎ ಇದೆ, ಇದು ವೆಕ್ಟರ್ ಇದ್ರದ್ದು ಎ ಇದೆ, ಒಂದು ಬಿ ಇದೆ, ಅದು ಒಂದೇ ಲೈನಲ್ಲಿದೆ. ಇನ್ನೊಂದು ವೆಕ್ಟರ್ ಇದೆ ಸಿ, ಎ ಸಿ, ಅದು ಕೂಡ ಒಂದೇ ಲೈನಲ್ಲಿದೆ. ಅಂದರೆ ಇಲ್ಲಿ ಸಪ್ರೇಟ್ ಇರುತ್ತೆ, ಲೈಕ್ ಎ ಬಿ ಇಲ್ಲಿದೆ ಲೈಕ್ ದಿಸ್ ಆ್ಯಂಡ್ ಎ ಸಿ ಲೈಕ್ ದಿಸ್, ಈ ರೀತಿ ಇರುತ್ತೆ ಆ್ಯಕ್ಚುಲಿ ಇದು. ಓಕೆ, ಆ್ಯಕ್ಚುಲ್ ರಿಪ್ರೆಸೆಂಟ್ ನೋಡಿದಾಗ ಈ ರೀತಿ ಇರುತ್ತೆ. ಇದು ಏನಿದೆ ಒಂದು ಪ್ಯಾರಲಲ್ ಸಪೋರ್ಟಲ್ಲಿ ಇದೆ, ಎ ಬಿ ವೆಕ್ಟರ್ ಆ್ಯಂಡ್ ಎ ಸಿ ವೆಕ್ಟರ್ ಒಂದು ಪ್ಯಾರಲಲ್ ಸಪೋರ್ಟಲ್ಲಿ ಇದೆ. ದೆನ್ ವಿ ಸೇ ದೋಸ್ ವೆಕ್ಟರ್ಸ್ ಆಸ್ co-linear ವೆಕ್ಟರ್ಸ್. ಸಾಕಷ್ಟು ಜನ ಟೆಕ್ಸ್ಟ್ ಬುಕ್ಕಲ್ಲಿ ಏನು ಕೊಡ್ತಾರೆ, ಲೈಕ್ ಒಂದೇ ಲೈನಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ದಟ್ ಈಸ್ ನಾಟ್ ಟ್ರೂ. ಅಂದರೆ ಅದಕ್ಕೆ ಒಂದು ಪ್ಯಾರಲಲ್ ಸಪೋರ್ಟ್ ಇರುತ್ತೆ. ಲೈಕ್ ಇಲ್ಲಿ ಒಂದು ಎ ಬಿ ವೆಕ್ಟರ್ ಇದೆ, ದೆನ್ ಎ ಸಿ ಒಂದು ವೆಕ್ಟರ್ ಇದೆ, ಬೋತ್ ದ ವೆಕ್ಟರ್ಸ್ ಆರ್ ಹ್ಯಾವಿಂಗ್ ಆರ್ ಪ್ಯಾರಲಲ್ ಟು ಈಚ್ ಅದರ್ ಅಂತ ಕೂಡ ಹೇಳ್ಬೋದು ನಾನು. ದೆನ್ ದೀಸ್ ಟೈಪ್ ಆಫ್ ವೆಕ್ಟರ್ಸ್ ಆರ್ ಕಾಲ್ಡ್ ಆಸ್ co-linear ವೆಕ್ಟರ್ಸ್. ಇಲ್ಲಿ ಒಂದೇ ಲೈನಲ್ಲಿ ಇರೋಂಗಿಲ್ಲ, 2 ಡಿಫ್ರೆಂಟ್ ವೆಕ್ಟರ್ಸ್ ಇರ್ತವೆ, ಡಿಫ್ರೆಂಟ್ ಲೈನಲ್ಲಿ ಇರುತ್ತೆ ಬಟ್ ಅವ್ರು ಪ್ಯಾರಲಲ್ ಇರುತ್ತೆ, ಅದಕ್ಕೇನು ಹೇಳ್ತೇವೆ co-linear ವೆಕ್ಟರ್ಸ್ ಅಂತ ಹೇಳ್ತೇವೆ. ನೆಕ್ಸ್ಟ್ ಬರುತ್ತೆ ಲೈಕ್ ವೆಕ್ಟರ್ಸು. ಸೊ ಲೈಕ್ ವೆಕ್ಟರ್ಸು ದೀಸ್ ಆರ್ ಓನ್ಲಿ ಅಪ್ಲಿಕೇಬಲ್ ಫಾರ್ co-linear ವೆಕ್ಟರ್ಸ್. ಯಾವೆಲ್ಲ co-linear ಇರುತ್ತೆ ಅದರಲ್ಲಿ ನಾವು ಕ್ಲಾಸಿಫೈ ಮಾಡ್ತೀವಿ ಲೈಕ್ ಮತ್ತು ಅನ್ಲೈಕ್ ವೆಕ್ಟರ್ಸ್ ಅಂತ. ಸೊ ಏನೆಲ್ಲ ಲೈಕ್ ವೆಕ್ಟರ್ಸ್ ಇರ್ತವೆ, ಒಂದು ವೇಳೆ ಇವೆ ಎರಡೆಲ್ಲ ಏನು ವೆಕ್ಟರ್ಸ್ ಇದೆ, ಎ ಬಿ ವೆಕ್ಟರ್ ಎ ಸಿ ವೆಕ್ಟರು, ಇದಕ್ಕೆ ಸೇಮ್ ಡೈರೆಕ್ಷನ್ ಇದೆ ಅಂದರೆ ಅದಕ್ಕೆ ನಾವು ಹೇಳ್ತೇವೆ ಲೈಕ್ ವೆಕ್ಟರ್ಸು. ಈಗ co-linear ಅಂದರೆ ಪ್ಯಾರಲಲ್ಲಿ ಇರ್ತವೆ ಅಂತ ಹೇಳಿದೆವೆ ಅಷ್ಟೇ co-linear. ಒಂದು ವೇಳೆ ಇವು ವೆಕ್ಟರು ಸೇಮ್ ಡೈರೆಕ್ಷನ್ಲಿದೆ ಅದಕ್ಕೆ ಲೈಕು. ಒಂದು ವೇಳೆ ಇವು ಒಂದು ಈ ರೀತಿ ಈ ಕಡೆ ಇದೆ, ಇನ್ನೊಂದು ಡೈರೆಕ್ಷನ್, ಒಂದು ಡೈರೆಕ್ಷನ್ ಈ ಕಡೆ ಇದೆ, ಇನ್ನೊಂದು ಡೈರೆಕ್ಷನ್ ಈ ಕಡೆ ಇದ್ದಾಗ ಅದಕ್ಕೆ ನಾವು ಹೇಳ್ತೇವೆ ಅನ್ಲೈಕ್ ವೆಕ್ಟರ್ಸು. ಡೈರೆಕ್ಷನ್ ಅಪೋಸಿಟ್ ಇದ್ದಾಗ ಅನ್ಲೈಕು ಆ್ಯಂಡ್ ಡೈರೆಕ್ಷನ್ ಸೇಮ್ ಇದ್ದಾಗ ಲೈಕು. ಸ್ಟೂಡೆಂಟ್ಸ್ ಇಲ್ಲಿ ಕನ್ಫ್ಯೂಸ್ ಆಗ್ತಾರೆ ಈಕ್ವಲ್ ಆ್ಯಂಡ್ ನೆಗೆಟಿವ್ ಆಫ್ ವೆಕ್ಟರ್ಸಲ್ಲಿ. ಲೈಕ್ ಅನ್ಲೈಕ್ ವೆಕ್ಟರ್ಸ್ ಎದಕ್ಕೆ ಅಪ್ಲಿಕೇಬಲ್ ಇದೆ? ದೀಸ್ ಆರ್ ಓನ್ಲಿ ಅಪ್ಲಿಕೇಬಲ್ ಫಾರ್ co-linear. ಏನೆಲ್ಲ ಲೈಕ್ ಅನ್ಲೈಕ್ ಇರುತ್ತೆ ಅದು ಎದಕ್ಕೆ ಅಪ್ಲಿಕೇಬಲ್ ಇರುತ್ತೆ? ಓನ್ಲಿ co-linear. ಏನೆಲ್ಲ ಈಕ್ವಲ್ ನೆಗೆಟಿವ್ ವೆಕ್ಟರ್ ಇರುತ್ತೆ ಅಲ್ಲ, ಅದು ಎದಕ್ಕೆ ಅಪ್ಲಿಕೇಬಲ್ ಇರುತ್ತೆ ಸ್ಟೂಡೆಂಟ್ಸ್? ದೋಸ್ ಆರ್ ಅಪ್ಲಿಕೇಬಲ್ ಫಾರ್ ಇನ್ ಜನರಲ್ ವೆಕ್ಟರ್ಸ್. ಸೊ ಇಲ್ಲಿ ಈಕ್ವಲ್ ವೆಕ್ಟರ್ ಅಂದರೆ ಯಾವುದೇ ಇನ್ ಜನರಲ್ 2 ವೆಕ್ಟರ್ಸು ಇಫ್ ಇಟ್ ಹ್ಯಾವಿಂಗ್ ಸೇಮ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಸೇಮ್ ಡೈರೆಕ್ಷನ್ ರಿಗಾರ್ಡ್ಲೆಸ್ ಆಫ್ ದೇರ್ ಇನಿಷಿಯಲ್ ಪಾಯಿಂಟ್, ದೆನ್ ವಿ ಸೇವ್ ದೋಸ್ ಆಸ್ ಈಕ್ವಲ್ ವೆಕ್ಟರ್ಸ್. ನೆಗೆಟಿವ್ ಆಫ್ ವೆಕ್ಟರ್ಸ್ ಅಂದರೆ ಏನಂತ ಹೇಳಿದೆ ನಾನು ನಿಮಗೆ? ಎಸ್, ನೆಗೆಟಿವ್ ಆಫ್ ವೆಕ್ಟರ್ ಅಂತ ಏನು ಹೇಳಿದೆ? ಮ್ಯಾಗ್ನಿಟ್ಯೂಡ್ ಸೇಮ್ ಇರುತ್ತೆ ಬಟ್ ಡೈರೆಕ್ಷನ್ ಡಿಫ್ರೆಂಟ್ ಇರುತ್ತೆ ಅವ್ರ ಅಪೋಸಿಟ್ ಇರುತ್ತೆ, ನಾಟ್ ಡಿಫ್ರೆಂಟ್. ಇವನ್ ಡಿಫ್ರೆಂಟ್ ಇಸ್ ನಾಟ್ ಸ್ಪೆಸಿಫೈಡ್ ವರ್ಡ್ ಫಾರ್ ದಿಸ್. ಅಪೋಸಿಟ್ ಡೈರೆಕ್ಷನ್ ಇಲ್ಲಿ ವೆರಿ ಇಂಪಾರ್ಟೆಂಟ್, ಅಪೋಸಿಟ್ ಡೈರೆಕ್ಷನ್. ಡೆಫಿನೇಷನ್ ಯಾಕೆ ಬರ್ತಿಲ್ಲ ಅಂದರೆ ಯಾವುದೇ ರೀತಿ ಡೆಫಿನೇಷನ್ ನಿಮ್ಗೆ ಕೇಳೋಂಗಿಲ್ಲ, 1 ಮಾರ್ಕ್ಸ್ ಥಿಯರಿಟಿಕಲ್ ಕ್ವಶನ್ಸ್ ಇಲ್ಲ ನಿಮಗೆ, ಕಾನ್ಸೆಪ್ಷುಯಲ್ ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ ಇಂಪಾರ್ಟೆಂಟ್ ಇರುತ್ತೆ. ಇದು ಕ್ಲಿಯರ್ ಆಯ್ತಾ? ಲೈಕ್ ಅನ್ಲೈಕ್ ಆ್ಯಂಡ್ co-linear ವೆಕ್ಟರ್ಸು. ನೆಕ್ಸ್ಟು ಫ್ರೀ ವೆಕ್ಟರ್ಸ್ ಅಂತ ಒಂದು ಟಾಪಿಕ್ ಬರುತ್ತೆ. ಫ್ರೀ ವೆಕ್ಟರ್ಸ್ ಅಂದರೆ
ಈ ವೆಕ್ಟರ್ಸು ಫ್ರೀ ಇದೆ. ಯಾವುದೇ ರೀತಿ ಇದಕ್ಕೆ ಇನಿಷಿಯಲ್ ಪಾಯಿಂಟ್ ಸ್ಪೆಸಿಫೈಡ್ ಇರೋಂಗಿಲ್ಲ. ಓಕೆ, ಈ ವೆಕ್ಟರ್ಸ್ಗೆ ಏನೆಲ್ಲ ಇನಿಷಿಯಲ್ ಪಾಯಿಂಟ್ ಇರುತ್ತೆ, ಅದು ಸ್ಪೆಸಿಫೈಡ್ ಇರೋಂಗಿಲ್ಲ. ನಾಟ್ ಸ್ಪೆಸಿಫೈಡ್. ದೆನ್ ದೀಸ್ ಟೈಪ್ ಆಫ್ ವೆಕ್ಟರ್ಸ್ ಆರ್ ಕಾಲ್ಡ್ ಆಸ್ ಫ್ರೀ ವೆಕ್ಟರ್ಸ್. ಸೊ ಕ್ಲಿಯರ್ ಆಯ್ತಾ? ಈ ಫ್ರೀ ವೆಕ್ಟರ್ಸ್ ಅಂದ್ರೆ ದ ಇನಿಷಿಯಲ್ ಪಾಯಿಂಟ್ ಎಲ್ಲಿಂದಾದ್ರೂ ಸ್ಟಾರ್ಟ್ ಆಗ್ತಿದೆ, ಅದು ಗೊತ್ತಿಲ್ಲ, ಸ್ಪೆಸಿಫೈಡ್ ಇಲ್ಲ ಅದು ಎಲ್ಲಿ ಸ್ಟಾರ್ಟ್ ಆಗ್ತಿದೆ ಅಂತ. ಸಚ್ ಟೈಪ್ ಆಫ್ ವೆಕ್ಟರ್ಸ್ಗೆ ನಾನು ಏನು ಹೇಳ್ತೇನೆ, ಫ್ರೀ ವೆಕ್ಟರ್ಸ್ ಅಂತ. ಇನ್ನೊಂದು ಬರುತ್ತೆ ಪೊಸಿಷನ್ ವೆಕ್ಟರ್ಸ್ ಅಂತ. ವಾಟ್ ಡು ಯು ಮೀನ್ ಬೈ ಪೊಸಿಷನ್ ವೆಕ್ಟರ್ಸ್? ಈ ಪೊಸಿಷನ್ ವೆಕ್ಟರ್ ಅಂದ್ರೆ ಇದಕ್ಕೆ ಇದು ತುಂಬಾ ಇಂಪಾರ್ಟೆಂಟ್. ಪೊಸಿಷನ್ ವೆಕ್ಟರ್ ಇದು ನಿಮ್ಮ ಫಿಸಿಕ್ಸ್ ಅಲ್ಲಿ ಕೂಡ ಯೂಸ್ ಆಗುತ್ತೆ ನೋಡಿ. ಒಂದು ಒರಿಜಿನ್ ಅಂತ ಕನ್ಸಿಡರ್ ಮಾಡ್ತೇನೆ. ಒರಿಜಿನ್ ಯಾವ ಕನ್ಸಿಡರ್ ಮಾಡ್ಬೋದು? ನಮ್ಮ ಹತ್ರ 2 ಎಕ್ಸಿಸ್ ಇದ್ದಾಗ ನಾನು ಒಂದು ಒರಿಜಿನ್ ಅಂತ ಕನ್ಸಿಡರ್ ಮಾಡ್ಬೋದು. ಸೊ ಈ ಒರಿಜಿನ್ ಮೇಲಿಂದ ನಾನು ಒಂದು ಈ ರೀತಿ ಒಂದು ಲೈನ್ ತಗೋತೇನೆ, ಲೈಕ್ ಸಮಥಿಂಗ್ ಎ ವೆಕ್ಟರ್ ಅಂತ ತಗೋತೇನೆ ಇಲ್ಲಿಂದ ಒರಿಜಿನಿಂದ. ಓಕೆ, ಒರಿಜಿನಿಂದ ಏನು ಮಾಡ್ತೇನೆ, ಒಂದು ಒರಿಜಿನ್ ಓ ಅಂತ ಕನ್ಸಿಡರ್ ಮಾಡ್ತೇನೆ. ಫಸ್ಟ್ ಒಂದು ಓ ಅಂತ ಏನು ಕನ್ಸಿಡರ್ ಮಾಡ್ತೇನೆ, ಒರಿಜಿನ್ ಅಂತ ಕನ್ಸಿಡರ್ ಮಾಡ್ತೇನೆ. ಇದು ಕ್ಲಿಯರ್ ಆಯ್ತಾ? ಫಸ್ಟು ಇಲ್ಲಿ ನಾನು ಎ ಅಂತ ಏನು ಕನ್ಸಿಡರ್ ಮಾಡ್ತೇನೆ, ಒಂದು ಪಾಯಿಂಟ್ ಕನ್ಸಿಡರ್ ಮಾಡ್ತೇನೆ, ಎನಿವೇರ್ ಸಮಥಿಂಗ್. ಇನ್ಸ್ಟೆಡ್ ಆಫ್ ದಿಸ್ ಲೆಟ್ ಮಿ ರೈಟ್ ಲೈಕ್ ದಿಸ್. ನಾನು ಒಂದು ಎ ಅಂತ ಪಾಯಿಂಟ್ ಕನ್ಸಿಡರ್ ಮಾಡ್ತೇನೆ ಆನ್ ದಿಸ್ ಪ್ಲೇನ್ ಎನಿವೇರ್. ಈ ಪಾಯಿಂಟ್ ನಾನು ಯಾವಾಗ ಜಾಯಿನ್ ಮಾಡ್ತೇನೆ, ವೆನ್ ಐ ಜಾಯಿನ್ ದಿಸ್ 2 ಲೈನ್. ಓಕೆ, ವೆನ್ ಐ ಜಾಯಿನ್ ದಿಸ್ ಓ ಆ್ಯಂಡ್ ಎ ಪಾಯಿಂಟ್ ಯಾವಾಗ ನಾನು ಜಾಯಿನ್ ಮಾಡ್ತೇನೆ, ಐ ಗೆಟ್ ಒನ್ ವೆಕ್ಟರ್ ಓವರ್ ಹಿಯರ್, ದಟ್ ಈಸ್ ಓ ಎ ವೆಕ್ಟರ್. ಈ ಓ ಎ ವೆಕ್ಟರ್ ಏನು ಹೇಳ್ತೇವೆ, ಇದೇನು ಓ ಎ ವೆಕ್ಟರ್ ಇರುತ್ತೆ, ಇದಕ್ಕೆ ನಾವು ಹೇಳ್ತೇವೆ ಪೊಸಿಷನ್ ವೆಕ್ಟರ್. ಇದಕ್ಕೆ ನಾನು ಏನು ಹೇಳ್ತೇನೆ, ಪೊಸಿಷನ್ ವೆಕ್ಟರ್. ಅಂದರೆ ಫಸ್ಟ್ ಏನು ಮಾಡ್ತೇವೆ, ನಾವು ಒಂದು ಒರಿಜಿನ್ ಕನ್ಸಿಡರ್ ಮಾಡ್ತೇವೆ. ಒಂದು ಇದು ವೈ ಎಕ್ಸಿಸ್ ಇರುತ್ತೆ, ಇದು ಎಕ್ಸ್ ಎಕ್ಸಿಸ್ ಇರುತ್ತೆ. ಇದರಲ್ಲಿ ನಾನು ಒಂದು ಪೊಸಿಷನ್ ವೆಕ್ಟರ್ ಆರ್ ಸಮಥಿಂಗ್ ಒರಿಜಿನ್ ಅಂತ ಕನ್ಸಿಡರ್ ಮಾಡ್ತೇನೆ. ಒಂದು ಎ ಪಾಯಿಂಟ್ ತಗೋತೇನೆ ಯಾವುದೇ ಒಂದು ಎಲ್ಲಾದರೂ ಫ್ರೀ ಎಕ್ಸಿಸಲ್ಲಿ. ಯಾವಾಗ ನಾನು ಈ ಓ ಮತ್ತು ಎಗೆ ಜಾಯಿನ್ ಮಾಡ್ತೇನೆ, ನನಗೆ ಒಂದು ಪೊಸಿಷನ್ ವೆಕ್ಟರ್ ಸಿಗುತ್ತೆ ನನಗೆ. ಓಕೆ, ಇದಕ್ಕೆ ಪೊಸಿಷನ್ ವೆಕ್ಟರ್ಗೆ ಏನು ಈ ರೀತಿ ರಿಪ್ರೆಸೆಂಟ್ ಮಾಡ್ತೇವೆ, ಲೈಕ್ ಎ ಮತ್ತು ಅದ್ರ ಮೇಲೆ ಡೈರೆಕ್ಷನ್. ಓಕೆ, ಸೊ ಇಲ್ಲಿ ನಾನು ಏನು ಹೇಳ್ಬೋದು, ಸೊ ಪೊಸಿಷನ್ ವೆಕ್ಟರ್, ಇಲ್ಲಿ ನಾನು ಏನು ಹೇಳ್ಬೋದು, ಪೊಸಿಷನ್ ವೆಕ್ಟರ್ ಆಫ್ ಕ್ಯಾಪಿಟಲ್ ಎ, ಪೊಸಿಷನ್ ವೆಕ್ಟರ್ ಆಫ್ ಕ್ಯಾಪಿಟಲ್ ಎ ಅದು ಏನಾಗುತ್ತೆ, ಎ ಕ್ಯಾಪ್, ಈ ರೀತಿ ಎ ಡೈರೆಕ್ಷನ್ ಇರುವಂಥದ್ದಕ್ಕೆ ಹೇಳ್ತೇನೆ. ನಾಟ್ ಕ್ಯಾಪ್, ಎ ಮೇಲ್ಗಡೆ ಡೈರೆಕ್ಷನ್, ಎ ವೆಕ್ಟರ್ ಅಂತ ಕೂಡ ಹೇಳ್ಬೋದು. ಇದೇ ಪೊಸಿಷನ್ ವೆಕ್ಟರ್. ಅಂದರೆ ಒಂದು ಎಕ್ಸಿಸ್ ಮೇಲೆ ಯಾವುದಾದ್ರೂ ಪಾಯಿಂಟ್ ತಗೋತೇವೆ, ಒರಿಜಿನಿಂದ ಅದಕ್ಕೆ ಕನೆಕ್ಟ್ ಮಾಡೋದಕ್ಕೆ ನಾವು ಏನಂತೇವೆ, ಪೊಸಿಷನ್ ವೆಕ್ಟರ್ಸ್. ಇದು 2 ಮಾರ್ಕ್ಸ್ 3 ಮಾರ್ಕ್ಸಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರೋಂಥ ಕಾನ್ಸೆಪ್ಟ್ಸು. ಇದರಲ್ಲಿ ಏನೇ ಜಾಸ್ತಿ ಇಲ್ಲ ನೋಡಿ. ಪೊಸಿಷನ್ ವೆಕ್ಟರ್ ಅಂದರೆ ಒಂದು ಪಾಯಿಂಟ್ ಇರುತ್ತೆ, ಒರಿಜಿನಿಂದ ಕನೆಕ್ಟ್ ಮಾಡೋದು ಏನೆಲ್ಲ ಪಾಯಿಂಟ್ ಕನೆಕ್ಟ್ ಮಾಡ್ತೇವೆ, ಆ ಪಾಯಿಂಟ್ ಕನೆಕ್ಷನ್ ಏನಿರುತ್ತೆ ಅಲ್ಲ, ಅದು ವೆಕ್ಟರ್ ಏನಾಗುತ್ತೆ ಅಲ್ಲ, ಇದಕ್ಕೆ ನಾವು ಒರಿಜಿನ್ ಲೈಕ್ ಪೊಸಿಷನ್ ವೆಕ್ಟರ್ ಅಂತ ಹೇಳ್ತೇವೆ. ಇದು ಕ್ಲಿಯರ್ ಐತೆ ಎಲ್ಲರಿಗೆ? ನೆಕ್ಸ್ಟ್ ನೋಡೋಣ. ಇದು ಟ್ರಯಾಂಗಲ್ ಲಾ ಆಫ್ ವೆಕ್ಟರ್ ಎಡಿಷನ್, ತುಂಬ ಇಂಪಾರ್ಟೆಂಟ್ ಇದು. ಏನೆಲ್ಲ ಟ್ರಯಾಂಗಲ್ ಲಾ ಇರುತ್ತೆ ಅಲ್ಲ, ಇದು ಬೇಸಿಕ್ ಅಂತ ಕೂಡ ನೀವು ಹೇಳ್ಬೋದು. ಇದಕ್ಕೆ ಸ್ವಲ್ಪ ನಾನು ಥಿಯರಿಟಿಕಲಿ ಹೇಳ್ತೇನೆ ನೋಡಿ. ಒಂದು ಟ್ರಯಾಂಗಲ್ ಕನ್ಸಿಡರ್ ಮಾಡೋಣ. ಲೆಟ್ ಮಿ ಕನ್ಸಿಡರ್ ಅ ಟ್ರಯಾಂಗಲ್ ಓವರ್ ಹಿಯರ್. ಸಾರಿ, ಇದು ಸ್ವಲ್ಪ ಟ್ರಯಾಂಗಲ್ ಈ ರೀತಿ ಬರುತ್ತೆ. ಎಸ್, ಐ ಕನ್ಸಿಡರ್ ಟ್ರಯಾಂಗಲ್ ಓ ಎ ಬಿ ಅಂತ. ಓ ಎ ಬಿ ಅಂತ ಒಂದು ಟ್ರಯಾಂಗಲ್ ಕನ್ಸಿಡರ್ ಮಾಡಿದ್ದೇನೆ, ಓ ಎ ಬಿ. ಇದರಲ್ಲಿ ಏನೆಲ್ಲ ಓ ಎ ಇರುತ್ತೆ, ಇಫ್ ಓ ಎ ಏನೆಲ್ಲ ಓ ಎ ವೆಕ್ಟರ್ ಇರುತ್ತೆ, ಲೈಕ್ ದಿಸ್ ಇಸ್ ಓ ಎ, ಅದಕ್ಕೆ ನಾವು ಎ ವೆಕ್ಟರ್ ಅಂತ ಹೇಳ್ತೇವೆ. ಏನೇನೆಲ್ಲ ಎ ಬಿ ವೆಕ್ಟರ್ ಇರುತ್ತೆ, ಅದಕ್ಕೆ ನಾನು ಬಿ ವೆಕ್ಟರ್ ಅಂತ ಹೇಳ್ತೇನೆ. ಇದಕ್ಕೆ ಎ ವೆಕ್ಟರ್ ಅಂತ ಕನ್ಸಿಡರ್ ಮಾಡ್ತೇವೆ, ಇದಕ್ಕೆ ಬಿ ವೆಕ್ಟರ್ ಅಂತ ಕನ್ಸಿಡರ್ ಮಾಡ್ತೇವೆ. ಓಕೆ, ದೆನ್ ಏನೆಲ್ಲ ಒ ಬಿ ಇರುತ್ತೆ, ಫಸ್ಟ್ ನಾನು ಇದಕ್ಕೆ ಎ ಅಂತ ಕನ್ಸಿಡರ್ ಮಾಡಿದೆ ಓ ಎಗೆ, ಆ್ಯಂಡ್ ಏನೆಲ್ಲ ಎ ಬಿ ಇದೆ ಅದಕ್ಕೆ ಬಿ ಅಂತ ಕನ್ಸಿಡರ್ ಮಾಡಿದೆ. ಇವಾಗ ಏನೆಲ್ಲ ಒ ಬಿ ಇರುತ್ತೆ, ಒ ಬಿ ವೆಕ್ಟರ್ ಇರುತ್ತೆ, ದಟ್ ವಿಲ್ ಬಿ ಸಮ್ ಆಫ್ ಎ ವೆಕ್ಟರ್ ಪ್ಲಸ್ ಬಿ ವೆಕ್ಟರ್. ಸಮ್ ಆಫ್ ಎ ವೆಕ್ಟರ್ ಪ್ಲಸ್ ಬಿ ವೆಕ್ಟರ್. ಇದಕ್ಕೆ ನಾವು ಈ ರೀತಿ ಕೂಡ ರಿಪ್ರೆಸೆಂಟ್ ಮಾಡ್ತೇವೆ, ಲೈಕ್ ದಿಸ್ ವಿಲ್ ಬಿ ದ ಇನಿಷಿಯಲ್ ಪಾಯಿಂಟ್ ಆಫ್ ದ ವೆಕ್ಟರ್, ದಿಸ್ ವಿಲ್ ಬಿ ದ ಹೆಡ್, ದಟ್ ಈಸ್ ಟರ್ಮಿನಲ್ ಪಾಯಿಂಟ್. ಇದ್ರದ್ದು ಇನಿಷಿಯಲ್ ಪಾಯಿಂಟ್ ಮತ್ತು ಟರ್ಮಿನಲ್ ಪಾಯಿಂಟ್ ಜಾಯಿನ್ ಆಗ್ತವೆ. ಇಲ್ಲಿ ಮತ್ತೆ ಮೇಲ್ಗಡೆ ಸೇಮ್ ಪ್ರೊಸೀಜರ್, ಇಲ್ಲಿ ಮತ್ತೆ ಸೇಮ್ ಪ್ರೊಸೀಜರ್. ಓಕೆ, ಇಲ್ಲಿ ಮೇಲ್ಗಡೆ ಈ ರೀತಿ ಆ್ಯರೋ. ಲೈಕ್ ನೋಡಿ, ಅಂದರೆ ಎಲ್ಲಿ ಇದು ಏನಿದೆ, ಇದು ಇನಿಷಿಯಲ್ ಪಾಯಿಂಟ್ ಇದೆ ವೆಕ್ಟರ್ದು, ಎದು ಇನಿಷಿಯಲ್ ಪಾಯಿಂಟ್ ಇದೆ, ಇದೇನಿದೆ ಟರ್ಮಿನಲ್ ಪಾಯಿಂಟ್ ಇದೆ ವೆಕ್ಟರ್ ಎ, ಇದು ಟರ್ಮಿನಲ್ ಪಾಯಿಂಟ್ ಇದೆ. ಇವಾಗ ಇನಿಷಿಯಲ್ ಟರ್ಮಿನಲ್ಲು, ನಾವು ಟರ್ಮಿನಲ್ ಆಫ್ ಎ ಆ್ಯಂಡ್ ಇನಿಷಿಯಲ್ ಆಫ್ ಬಿ ಒಂದು ಕಡೆ ಜಾಯಿನ್ ಆಗ್ತಿದೆ. ಇವಾಗ ನಾವು ಏನು ಮಾಡ್ತೇವೆ, ಪ್ಲಸ್ ಮಾಡ್ತೇವೆ. ವೆನ್ ಹೆಡ್ ಪ್ಲಸ್ ಟೇಲ್ ಜಾಯಿನ್ ಆಗ್ತಿದೆ, ಅವಾಗ ನಾವು ಏನು ಮಾಡ್ತಿದ್ದೇವೆ, ಎಡಿಷನ್ ಮಾಡ್ತಿದ್ದೇವೆ.
ಯಾವಾಗ ಯಾವಾಗ ಹೆಡ್ ಮತ್ತು ಹೆಡ್ ಜಾಯಿನ್ ಆಗ್ತಿದೆಯಲ್ಲ ಅವಾಗ ನಾವು ಅದಕ್ಕೆ ಸಮ್ ಆಫ್ ದಟ್ ಲೈಕ್ OB ಅಂತ ಕನ್ಸಿಡರ್ ಮಾಡ್ತೇವೆ. ಇದ್ರದ್ದು ಹೆಡ್ಡು ಇದು ಟೇಲ್ ಜೊತೆ ಅಟ್ಯಾಚ್ ಇದೆ. ಯಾವಾಗ ಇಲ್ಲಿ ಹೆಡ್ ಮತ್ತು ಹೆಡ್ ಓಕೆ ಈ ರೀತಿ ಜಾಯಿನ್ ಆಗ್ತಿದೆ, ಇನ್ ದಟ್ ಕೇಸ್ OBಗೆ ನಾವು ಇದಕ್ಕೆ ಸಮ್ ಆಫ್ ಬೋತ್ ದ ವೆಕ್ಟರ್ಸ್ ಅಂತ ಹೇಳ್ತೇವೆ. ಇಷ್ಟೇ ಇದೆ. ಅದು ಕೂಡ ಅರ್ಥ ಆಗ್ತಿಲ್ಲ ಅಂದರೆ ಈ ರೀತಿ ಅರ್ಥ ಮಾಡ್ತಾ ಹೋಗಿ. ಸಿಂಪಲ್ ಇದೆ, ಏನೇ ಇಲ್ಲ, ಇದು ಒಂದೇ ಇಕ್ವೇಷನ್ ಇದೆ ಅದರಲ್ಲಿ. ಓಕೆ, ಇದೇ ನಿಮ್ಮದು ಟ್ರಯಾಂಗಲ್ ಆಫ್ ವೆಕ್ಟರ್ ಎಡಿಷನ್. ಇನ್ನೊಂದು ಬರುತ್ತೆ ಪ್ಯಾರಲೋಗ್ರಾಮು, ಮೋಸ್ಟ್ಲಿ ಇದೇ ಯೂಸ್ ಮಾಡ್ತಿದ್ದೇವೆ. ಸೊ ಇನ್ ಕೇಸ್ ಎಲ್ಲಾದರೂ ಕ್ವಶನಲ್ಲಿ ಬೇಕಾದ್ರೆ ನಾನು ಅದು ಎಕ್ಸ್ಪ್ಲೇನ್ ಮಾಡ್ತೇನೆ ಪ್ಯಾರಲೋಗ್ರಾಮ್ದು. ವೆರಿ ಇಂಪಾರ್ಟೆಂಟು ಏನೆಲ್ಲ ವೆಕ್ಟರ್ ಎಡಿಷನ್ ಇರುತ್ತೆ ಅದು ಕಮ್ಯುನಿಕೇಟಿವ್ ಇರುತ್ತೆ. ಕಮ್ಯುನಿಕೇಟಿವ್, ವಾಟ್ ಡು ಮೀನ್ ಬೈ ದಟ್? ಕಮ್ಯುನಿಕೇಟಿವ್ ಅಂದರೆ A+B = B+A. ಅಂದರೆ ಇದಕ್ಕೆ ನಾವು ಯಾವುದೇ ರೀತಿ ಸಮ್ ಮಾಡಿದಾಗ ಕೂಡ ನಮಗೆ ಸೇಮ್ ಆನ್ಸರ್ ಬರುತ್ತೆ. ನೀವು A+B ಮಾಡಿ, 2+3 ಮಾಡಿ ಏನು ಬರುತ್ತೆ, 5ನೇ ಬರುತ್ತೆ. ಆರ್ 3+2 ಮಾಡಿ 5ನೇ ಬರುತ್ತೆ. ಸೊ ಇದೇನಿದೆ, ಒಂದು ಕಮ್ಯುನಿಕೇಟಿವ್ ಇದೆ. ಇನ್ನೊಂದು ಏನಿದೆ ಅಂದರೆ ಇದ್ರದ್ದು ಪ್ರಾಪರ್ಟಿ, ಇದು ಅಸೋಸಿಯೇಟಿವ್ ಇದೆ. ಅಸೋಸಿಯೇಟಿವ್ ಅಂದರೆ ಒಂದು ನಂಬರು ರಿಮೈನಿಂಗ್ ಜೊತೆ ಅಸೋಸಿಯೇಟ್ ಆಗ್ತಾ ಇರುತ್ತೆ. ಲೈಕ್ ಇದು ಏನಿರುತ್ತೆ, ಅಸೋಸಿಯೇಟಿವ್ ಇರುತ್ತೆ. ವಾಟ್ ಡು ಮೀನ್ ಬೈ ಅಸೋಸಿಯೇಟಿವ್? ಲೈಕ್ A ಪ್ಲಸ್ ವೆಕ್ಟರ್ A ಪ್ಲಸ್ ವೆಕ್ಟರ್ B ಪ್ಲಸ್ C = A ಪ್ಲಸ್ B ಪ್ಲಸ್ C ಈ ರೀತಿ ಬರೀತೇವೆ. ಸೊ ಅಂದರೆ ಏನೆಲ್ಲ C ವೆಕ್ಟರ್ ಇದೆ ಆರ್ A ವೆಕ್ಟರ್ ಇದೆ ಅಂತ ಹೇಳ್ತೇನಲ್ಲ, ಅದು ಈ ಜೊತೆ ಕೂಡ ಅಸೋಸಿಯೇಟ್ ಆಗದೆ B ಜೊತೆ ಕೂಡ ಅಸೋಸಿಯೇಟೆಡ್ ಇರುತ್ತೆ. ಇನ್ ದಿಸ್ ಕೇಸ್ ನೋಡಿದಾಗ ಅದು ಡೈರೆಕ್ಟ್ C ಜೊತೆ ಒಮ್ಮೆ ಇದೆ, ಇಲ್ಲಿ ನೋಡಿದಾಗ A+B ಜೊತೆ ಇದೆ. ಸೊ A ಈಸ್ ಅಸೋಸಿಯೇಟಿಂಗ್ ವಿತ್ ಡಿಫ್ರೆಂಟ್ ನಂಬರ್ಸ್, ಅದೇ ಅಸೋಸಿಯೇಟಿವ್ ಹೇಳ್ತೈತಿ. ಡಿಫ್ರೆಂಟ್ ವೆಕ್ಟರ್ ಜೊತೆ ಅದು ಏನಾಗ್ತಿದೆ, ಅಸೋಸಿಯೇಟ್ ಆಗ್ತಿದೆ ಅಂತ ಹೇಳ್ತೇವೆ. ಸೊ ದಿಸ್ ಈಸ್ ಅಸೋಸಿಯೇಟಿವ್ ಲಾ. ನೆಕ್ಸ್ಟ್, ಡೈರೆಕ್ಷನ್ ರೇಷಿಯೋ ಆಫ್ ವೆಕ್ಟರ್ಸು, ಡೈರೆಕ್ಷನ್ ಕೋಸೈನ್ಸ್ ಆಫ್ ವೆಕ್ಟರ್ಸು, ಇದು ತುಂಬ ಇಂಪಾರ್ಟೆಂಟು. ಲೈಕ್ ಒಂದು ನಮ್ಮ ಹತ್ರ ಒಂದು ವೆಕ್ಟರ್ ಇದೆ. ಲೆಟ್ ಮೀ ಟೇಕ್ ಅ ಎಕ್ಸಾಂಪಲ್ ಆಫ್ ಅ ವೆಕ್ಟರ್ R = A_i ಪ್ಲಸ್ B_j ಪ್ಲಸ್ C_k. ಇದೊಂದು ವೆಕ್ಟರ್ ಇದೆ. ಇನ್ ದಟ್ ಕೇಸು ಇಲ್ಲಿ ಏನೆಲ್ಲ A, B, C ಇರತ್ತೆಲ್ಲ, A, B, C, ಅವಕ್ಕೆ ನಾವು ಹೇಳ್ತೇವೆ ದೀಸ್ ಆರ್ ನಥಿಂಗ್ ಬಟ್ ಕೋಫಿಷಿಯಂಟ್ಸ್ ಅಂತ ಕೂಡ ನಾವು ಹೇಳ್ತೇವೆ. ಇದಕ್ಕೆ ನಾವು ಕೋಫಿಷಿಯಂಟ್ಸ್ ಅಂತ ಹೇಳ್ತೇವೆ. ಬಟ್ ಇನ್ ವೆಕ್ಟರ್ಸ್ ದಿಸ್ A, B, C ಆರ್ ಕಾಲ್ಡ್ ಡೈರೆಕ್ಷನ್ ರೇಷಿಯೋಸ್. ಇವಕ್ಕೆ ನಾವು ಹೇಳ್ತೇವೆ ಡೈರೆಕ್ಷನ್ ರೇಷಿಯೋಸ್ ಅಂತ ಹೇಳ್ತೇವೆ. ಆ್ಯಕ್ಚುಲಿ ಏನಿರುತ್ತೆ, ಕೋಫಿಷಿಯಂಟ್ಸ್ ಇರ್ತವೆ. ಇನ್ ವೆಕ್ಟರ್ಸ್ ನಾವು ಏನು ಹೇಳ್ತೇವೆ, ದೀಸ್ ಆರ್ ಡೈರೆಕ್ಷನ್ ರೇಷಿಯೋಸ್ ಆಫ್ R ವೆಕ್ಟರ್ದು ಏನೆಲ್ಲ ಡೈರೆಕ್ಷನ್ ರೇಷಿಯೋ ಡಿಸೈಡ್ ಮಾಡುತ್ತೆ. ದಿಸ್ A, B, C ಏನೆಲ್ಲ ದಿಸ್ ಲೈಕ್ ಮಿ ಹೈಲೈಟ್ ದೋಸ್ ಪಾರ್ಟ್ಸ್. ಏನೆಲ್ಲ ಇದು A, B, C ದೀಸ್ ಆರ್ ನಥಿಂಗ್ ಬಟ್ ಡೈರೆಕ್ಷನ್ ರೇಷಿಯೋಸ್ ಆಫ್ R. ಇನ್ ಕೇಸ್ ನಿಮಗೆ ಡೈರೆಕ್ಷನ್ ರೇಷಿಯೋಸು, ಸೊ ಇದು ಯಾಕೆ ಹೇಳಿದರೆ ಡೈರೆಕ್ಟ್ ಕ್ವಶನ್ ಬರುತ್ತೆ, ಬರೋಂಗಿಲ್ಲ ಇಲ್ಲಿಂದ. ಬಟ್ 2 ಮಾರ್ಕ್ಸ್ಗೆ ಡೈರೆಕ್ಷನ್ ಕೋಸೈನ್ಸ್ ಅಂತ ಒಂದು ಕ್ವಶನ್ ಕೇಳ್ತಾರೆ, ಫೈನ್ ದ ಡೈರೆಕ್ಷನ್ ಕೋಸೈನ್ಸ್. ದಟ್ ಕೇಸ್ ನಿಮಗೆ ಡೈರೆಕ್ಷನ್ ರೇಷಿಯೋಸ್ ಅಂದರೆ ಏನಂತ ಅರ್ಥ ಇರಬೇಕು. ವಾಟ್ ಡು ಯು ಮೀನ್ ಬೈ ಡೈರೆಕ್ಷನ್ ರೇಷಿಯೋಸ್? ಸಿಂಪಲ್ ವರ್ಡಲ್ಲಿ ಏನೆಲ್ಲ ಕೋಫಿಷಿಯಂಟ್ಸ್ ಇರ್ತವೆ ಲೈಕ್ A, B, C ದೋಸ್ ಆರ್ ನಥಿಂಗ್ ಬಟ್ ಡೈರೆಕ್ಷನ್ ರೇಷಿಯೋಸ್ ಆಫ್ ದ ವೆಕ್ಟರ್. ಇವಾಗ ಡೈರೆಕ್ಷನ್ ಕೋಸೈನ್ಸ್ ಅಂದರೆ ಏನ್ರಿ ಸರ್? ಸೊ ಡೈರೆಕ್ಷನ್ ಕೋಸೈನ್ ಅಂದರೆ ಏನೆಲ್ಲ R ವೆಕ್ಟರ್ ಇದೆ, ಇನ್ನೊಮ್ಮೆ ಇಲ್ಲಿ ಬರ್ಕೋತೇವೆ ನೋಡಿ. R ವೆಕ್ಟರು ಇಟ್ ಈಸ್ A_i ಪ್ಲಸ್ B_j ಪ್ಲಸ್ C_k ಒಂದು ಯಾವುದಾದ್ರೂ ವೆಕ್ಟರ್ ಇದೆ. ಇದರಿಂದ ಡೈರೆಕ್ಷನ್ ಕೋಸೈನ್ಸ್ ಯಾವ ರೀತಿ ಬರಿಬೋದು ಅಂದರೆ ಇನ್ನೆಲ್ಲ ಡೈರೆಕ್ಷನ್ ರೇಷಿಯೋ, ಅದಕ್ಕೆ ನಾವು ಡೈರೆಕ್ಷನ್ ಕೋಸೈನ್ ಯಾವ ರೀತಿ ಬರಿಬೋದು ಅಂದರೆ ಡೈರೆಕ್ಷನ್ ರೇಷಿಯೋ, ಕರೆಕ್ಟಾಗಿ ಬರೋಣ. ಡೈರೆಕ್ಷನ್ ಕೋಸೈನ್ಗೆ ಯಾವ ರೀತಿ ಬರಿಬೋದು, ಡೈರೆಕ್ಷನ್ ರೇಷಿಯೋ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಅ ವೆಕ್ಟರ್. ಸೊ ಮ್ಯಾಗ್ನಿಟ್ಯೂಡ್ ಅಂದರೆ ಏನು ಹೇಳ್ತೇನೆ ನೋಡಿ, ಮ್ಯಾಗ್ನಿಟ್ಯೂಡ್ ಅಂದರೆ ಏನಂತ. ನೆಕ್ಸ್ಟ್ ಸ್ಲೈಡ್ ಅದೇ ಇದೆ, ಹೌ ಟು ಫೈಂಡ್ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್, ಅದು ಹೇಳಿ ಆ ಕಡೆ ಬರ್ತೇನೆ. ಸೊ ನಮ್ಮ ಹತ್ರ ಸಪೋಸ್ ಒಂದು ವೆಕ್ಟರ್ ಇದೆ ಲೈಕ್ A ವೆಕ್ಟರ್ = i ಪ್ಲಸ್ J ಪ್ಲಸ್ K ಅಂತ ಒಂದು ವೆಕ್ಟರ್ ಇದೆ. ಇವಾಗ ಇದ್ರದ್ದು ಏನೆಲ್ಲ ಕೋಫಿಷಿಯಂಟ್ ನಂಬರ್ ಇರುತ್ತೆ, ಲೈಕ್ ಇದ್ರ ಜೊತೆ ಏನಿಲ್ಲ ಅಂದರೆ 1 ಇದೆ. ಇವಾಗ ಇಫ್ ದೆರ್ ಇಸ್ ನಥಿಂಗ್ ಮೀನ್ಸ್ ದೆರ್ ಇಸ್ 1 ಓನ್ಲಿ. ಏನೆಲ್ಲ ಇದ್ರ ಕೋಫಿಷಿಯಂಟ್ಸ್ ಇರ್ತವೆ ಅವಕ್ಕೆ ತಗೋತೇವೆ. ಲೈಕ್ ಇಲ್ಲಿ ಇದಕ್ಕೆ ಇದ್ರ ಜೊತೆ ಏನೂ ಇಲ್ಲ, 1 ಇದ್ರ ಜೊತೆ ಏನಿಲ್ಲ, 1 ಇದ್ರ ಜೊತೆ ಏನಿಲ್ಲ ಅಂದರೆ 1 ಇರುತ್ತೆ. ಸೊ 1 + 1 + 1 ಏನೆಲ್ಲ ಕೋಫಿಷಿಯಂಟ್ ನಂಬರ್ಸ್ ಇರ್ತವೆ ಅವಕ್ಕೆ ನಾವು ಆ್ಯಡ್ ಮಾಡ್ತೇವೆ ಆ್ಯಂಡ್ ವಿ ಪ್ಲೇಸ್ ದೆಮ್ ಅಂಡರ್ ಅ ಸ್ಕ್ವೇರ್ ರೂಟ್. ಇದಕ್ಕೆ ಇದೇನಾಗುತ್ತೆ ನಿಮ್ಮದು, ದಿಸ್ ಈಸ್ ನಥಿಂಗ್ ಬಟ್ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್. ಓಕೆ, ಏನೆಲ್ಲ ಕೋಫಿಷಿಯಂಟ್ಸ್ ಇರ್ತವೆ ಆ ಕೋಫಿಷಿಯಂಟ್ಸ್ಗೆ ನಾವು ಏನು ಮಾಡ್ತೇವೆ, ಆ್ಯಡ್ ಮಾಡ್ತೇವೆ, ಕೋಫಿಷಿಯಂಟ್ ನಂಬರ್ಸ್ಗೆ ಆ್ಯಡ್ ಮಾಡ್ತೇವೆ. ಲೈಕ್ ಈಗ
ಇದರಲ್ಲಿ ಏನಿಲ್ಲ ಅಂದರೆ 1 ಅಂತ ಕನ್ಸಿಡರ್ ಮಾಡಿದ್ದೇವೆ. ನಾನು ಇನ್ನೊಂದು ಬಿ ವೆಕ್ಟರ್ ತೊಗೋತೇನೆ. ಈ ಬಿ ವೆಕ್ಟರ್ ಯಾವ ರೀತಿ ತೊಗೋತೇನೆ ಅಂದರೆ 2i ಮೈನಸ್ 7j ಮೈನಸ್ 3k ಏನಾಗುತ್ತೆ, ಪಾಸ್ ಮಾಡಿ ಟ್ರೈ ಮಾಡಿ ಒಮ್ಮೆ. ಇದ್ರ ನನಗೆ ಒಂದು ವೇಳೆ ಮ್ಯಾಗ್ನಿಟ್ಯೂಡ್ ಫೈಂಡ್ ಮಾಡೋದಿದೆ. ಹೌ ಕ್ಯಾನ್ ಐ ಫೈಂಡ್ ದ ಮ್ಯಾಗ್ನಿಟ್ಯೂಡ್? ಫಸ್ಟು ಇದ್ರದ್ದು ಏನಿದೆ ನೋಡಿ ಕೊಫಿಷಿಯಂಟು, ಐ ಕೊಫಿಷಿಯಂಟ್ ಏನಿದೆ +2, 7 ಜೆ ಕೊಫಿಷಿಯಂಟ್ ಏನಿದೆ -7 ಮತ್ತು ಕೆದು ಕೊಫಿಷಿಯಂಟ್ ಏನಿದೆ ಕೆ ವೆಕ್ಟರ್ದು -3. ಇದಂಟ್ ಇಟ್ ಈ ರೀತಿ ಇದೆ. ಇದು ನಾವು ಏನೆಲ್ಲ ಬರ್ಕೊಂಡಿವೆ, ಕೊಫಿಷಿಯಂಟ್ ಬರ್ಕೊಂಡಿದ್ದೇವೆ. ಇದು ಆದಮೇಲೆ ಇಲ್ಲಿ ಏನಿತ್ತು 1 ಇತ್ತು. ಈ ಪ್ರೊಸೀಜರಲ್ಲಿ ನಾವು ಏನು ಮಾಡ್ತೇವೆ, ಆ್ಯಕ್ಚುಲಿ ಸ್ಕ್ವೇರ್ ಅಂತ ಕೂಡ ಅಪ್ಲೈ ಮಾಡ್ತೇವೆ ಇದಕ್ಕೆ. ಲೈಕ್ ಏನೆಲ್ಲ 2 ಕೊಫಿಷಿಯಂಟು, ಇದು 2ದು ಸ್ಕ್ವೇರ್ ತೊಗೋತೇವೆ ನಾವು, 4 ಬರುತ್ತೆ. ಎಲ್ಲ -7 ಇದೆ, -7 ಸ್ಕ್ವೇರ್ ಏನಾಗುತ್ತೆ +49 ಆಗುತ್ತೆ. ಈಗ -3 ಹೋಲ್ ಸ್ಕ್ವೇರ್ ಏನಾಗುತ್ತೆ 9 ಆಗುತ್ತೆ. ಸೊ ಇನ್ಸೈಡ್ ದಿ ಸ್ಕ್ವೇರ್ ರೂಟು ಏನು ಬರಿತೇವೆ, ಎ ಕೊಫಿಷಿಯಂಟ್ ಸ್ಕ್ವಯರ್ ಪ್ಲಸ್ ಬಿ ಕೊಫಿಷಿಯಂಟ್ ಸ್ಕ್ವಯರ್ ಪ್ಲಸ್ ಸಿ ಕೊಫಿಷಿಯಂಟ್ ಸ್ಕ್ವಯರ್. ಈ ರೀತಿ ನಾವು ಏನು ಬರಿತೇವೆ, ಒಂದು ಮ್ಯಾಗ್ನಿಟ್ಯೂಡ್ ಆಫ್ ಅ ವೆಕ್ಟರ್ ರಿಪ್ರೆಸೆಂಟ್ ಮಾಡ್ತೇವೆ. ಇಲ್ಲಿ 1 ಇತ್ತು, ಸೊ 1 ಸ್ಕ್ವೇರ್ ಏನಿರುತ್ತೆ 1 ಅಂತ ನಾನು ಅಲ್ಲಿ ಹೇಳಿಲ್ಲ. ಬಟ್ ಇಲ್ಲಿ ಏನಿರುತ್ತೆ, ಫಸ್ಟು ಇದು ಏನಾಗುತ್ತೆ, ಇದು ಕೋಫಿಷಿಯಂಟ್ಸ್ ಇದ್ದಾವೆ ಇದ್ರದ್ದು. ಈ ಕೋಫಿಷಿಯಂಟ್ ನೀವೇನು ಬರ್ಕೋಬೇಕು, ಸ್ಕ್ವೇರ್ ಬರ್ಕೋಬೇಕು. ಲೈಕ್ 2 ಕೋಫಿಷಿಯಂಟ್ 4 ಇರುತ್ತೆ. ಈಗ ಮೈನಸ್ ಇದ್ದರೆ ಅದು ಯಾವುದೇ ಮೈನಸ್ ಇದ್ದರೂ ಸ್ಕ್ವೇರಲ್ಲಿ ಮಾಡಿದಾಗ ಏನಾಗುತ್ತೆ, ಪ್ಲಸ್ ಆಗುತ್ತೆ. ಸೊ +49 ಬರುತ್ತೆ. ಸೊ ಇಲ್ಲಿ ಎ ಇಸ್ ವಾಟ್, ನಾವು ಇಲ್ಲಿ ನಮಗೆ ಏನು ಸಿಕ್ಕಿದೆ, ಎ ಸ್ಕ್ವೇರ್ 4. ನಾನು ಏನು ಬರೀತೇನೆ, 4 ಸ್ಕ್ವಯರ್. ಆ್ಯಕ್ಚುಲಿ ಇದು ಎ ಸ್ಕ್ವೇರ್ ಇದೆ, ಇವಾಗ ನಾನು ಸ್ಕ್ವೇರ್ ಮಾಡಿದ್ದೇನೆ. ಲೈಕ್ 2 ಸ್ಕ್ವೇರೇ 4 ಬಂದಿದೆ. +7 -7 ಸ್ಕ್ವೇರ್ 49 ಪ್ಲಸ್ -3 ಸ್ಕ್ವೇರ್ ಏನಾಗುತ್ತೆ 9. ಇದಕ್ಕೆ ಆ್ಯಡ್ ಮಾಡಿದಾಗ ಏನು ಬರುತ್ತೆ, 58 + 4 63 ಬರುತ್ತೆ. 62 ಬರುತ್ತೆ. ಇದೇನು ಬರುತ್ತೆ, +62 √62. ಇದೇನಾಯಿತು, ಮ್ಯಾಗ್ನಿಟ್ಯೂಡ್ ಆಯಿತು. ಇದು ಫಾರ್ಮುಲಾ ಇರುತ್ತೆ ಮ್ಯಾಗ್ನಿಟ್ಯೂಡ್ ಫೈಂಡ್ ಮಾಡೋಕ್ಕೆ. ಸೊ ಮ್ಯಾಗ್ನಿಟ್ಯೂಡ್ ಅಂದರೆ ಕೋಫಿಷಿಯಂಟ್ಸ್ ಆಫ್ ಎ ಪ್ಲಸ್ ಕೋಫಿಷಿಯಂಟ್ ಸ್ಕ್ವೇರ್ ಆಫ್ ಆಲ್ ದ ವೆಕ್ಟರ್ಸ್. ಏನೆಲ್ಲ ವೆಕ್ಟರ್ಸ್ ಲೈಕ್ ಎದು, ಬಿ, ಜೆದು, ಕೆದು, ಓಕೆ, ಐ ಜೆ ಕೆದು ಏನೆಲ್ಲ ಕೋಫಿಷಿಯಂಟ್ಸ್ ಇರ್ತವೆ ಅವಕ್ಕೆ ಆ್ಯಡ್ ಮಾಡ್ತಾ ಹೋಗಬೇಕು. ಇದು ಕ್ಲಿಯರ್ ಟು ಎವ್ರಿವನ್? ನೆಕ್ಸ್ಟು ಇವಾಗ ಡೈರೆಕ್ಷನ್ ಕೋಸೈನ್ಸ್ ಅಂದರೆ ಮ್ಯಾಗ್ನಿಟ್ಯೂಡ್ ಡೈರೆಕ್ಷನ್ ರೇಷಿಯೋಸ್ ಅಂದರೆ ಸಿಂಪಲ್ ಎ ಬಿ ಸಿ ಬರ್ಕೊಳ್ಳೋದು. ಕೆಳಗಡೆ ಮ್ಯಾಗ್ನಿಟ್ಯೂಡ್ ಆಫ್ ಈಚ್ ವೆಕ್ಟರ್. ಲೈಕ್ ನಮ್ಮ ಹತ್ರ ಒಂದು ಇದು ವೆಕ್ಟರ್ ಇದೆ ಆರ್ ಅಂತ ಕನ್ಸಿಡರ್ ಮಾಡಿದೆ. ಇದಕ್ಕೆ ನನಗೆ ಡೈರೆಕ್ಷನ್ ಕೋಸೈನ್ ಬರೆಯೋದಿದೆ ನನಗೆ. ಹೌ ಕ್ಯಾನ್ ಐ ರೈಟ್ ಡೈರೆಕ್ಷನ್ ಕೋಸೈನ್ ಮೀನ್ಸ್ ಫಸ್ಟ್ ಎ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಏನಾಗುತ್ತೆ ಇದ್ರದ್ದು, ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಪ್ಲಸ್ ಸಿ ಸ್ಕ್ವಯರ್. ಇಸಂಟ್ ಇಟ್? ಅದೇ ರೀತಿ ಇವಾಗ ಬಿ ಇದ್ರ ಮ್ಯಾಗ್ನಿಟ್ಯೂಡ್ ಏನಾಗುತ್ತೆ, ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಪ್ಲಸ್ ಸಿ ಸ್ಕ್ವಯರ್. ಓಕೆ, ಈ ರೀತಿ ಇದ್ರದ್ದು ಏನಾಗುತ್ತೆ, ಮ್ಯಾಗ್ನಿಟ್ಯೂಡ್ ಆಗುತ್ತೆ. ಓಕೆ, ಪ್ಲಸ್ ಸಿ ಸ್ಕ್ವಯರ್. ದೆನ್ ಸಿ ಡಿವೈಡೆಡ್ ಬೈ √of ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಪ್ಲಸ್ ಸಿ ಸ್ಕ್ವಯರ್. ದೀಸ್ ಆರ್ ನೋನ್ ಆಸ್ ಡೈರೆಕ್ಷನ್ ಕೋಸೈನ್ಸ್. ಓಕೆ, ಸಪ್ರೇಟ್ ಇರುತ್ತೆ ಡೈರೆಕ್ಷನ್ ಕೋಸೈನ್. ಎದು ಸಪ್ರೇಟ್, ಬಿ ಸಪ್ರೇಟ್, ಸಿ. ಸೊ ಡೈರೆಕ್ಷನ್ ರೇಷಿಯೋ ಎ ಡಿವೈಡ್ ಬೈ ಮ್ಯಾಗ್ನಿಟ್ಯೂಡ್, ಬಿ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್, ಸಿ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್. ಇದೇನಾಗುತ್ತೆ, ಡೈರೆಕ್ಷನ್ ಕೋಸೈನ್ಸ್ ಆಗುತ್ತೆ. ಇದು ಡೈರೆಕ್ಷನ್ ರೇಷಿಯೋ. ಕನ್ಫ್ಯೂಸ್ ಆಗಬೇಡಿ. ಡೈರೆಕ್ಷನ್ ರೇಷಿಯೋ ಅಂದರೆ ಜಸ್ಟ್ ಕೋಫಿಷಿಯಂಟ್ಸ್ ಬರ್ಕೋತೇವೆ, ಎ, ಬಿ, ಸಿ ಆರ್ ಡೈರೆಕ್ಷನ್ ರೇಷಿಯೋ. ಡೈರೆಕ್ಷನ್ ಕೋಸೈನ್ಸ್ ಅಂದರೆ ಡೈರೆಕ್ಷನ್ ರೇಷಿಯೋ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಅ ವೆಕ್ಟರ್. ಇದು ಕ್ಲಿಯರ್ ಆಯ್ತಾ ಎಲ್ಲರಿಗೆ? ನೆಕ್ಸ್ಟ್ ಮ್ಯಾಗ್ನಿಟ್ಯೂಡ್ ಅಂದರೆ ಕ್ಲಿಯರ್ ಮಾಡಿದ್ದೇನೆ. ನೆಕ್ಸ್ಟ್ ಇವಾಗ ಯೂನಿಟ್ ವೆಕ್ಟರ್ ಯಾವ ರೀತಿ ಫೈಂಡ್ ಮಾಡಬೇಕಂತ ಹೇಳ್ಕೊಡ್ತೇನೆ ನೋಡಿ. ಯೂನಿಟ್ ವೆಕ್ಟರ್ ಅಂದರೆ ನಮ್ಮ ಹತ್ರ ಒಂದು ಯಾವುದಾದ್ರೂ ವೆಕ್ಟರ್ ಇದೆ ಅಂದರೆ ಎ ವೆಕ್ಟರ್ ನನಗೆ ಯೂನಿಟ್ ವೆಕ್ಟರ್ ಫೈಂಡ್ ಮಾಡೋದಿದೆ. ಫೈಂಡ್ ದ ಯೂನಿಟ್ ವೆಕ್ಟರ್ ಅಂತ ಹೇಳ್ತಾರೆ. ಸೊ ಫಸ್ಟು ಏನೆಲ್ಲ ವೆಕ್ಟರ್ ಇರುತ್ತೆ ಆ್ಯಸ್ ಯೂಶುವಲ್ ಬರೀಬೇಕು, ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ದಟ್ ವೆಕ್ಟರ್. ಅಷ್ಟೇ ಇದೆ ನೋಡಿ, ಮತ್ತೇನಿಲ್ಲ. ಲೈಕ್ ನಮ್ಮ ಹತ್ರ ಒಂದು ಎಕ್ಸಾಂಪಲ್ ತೊಗೋತೀನಿ ನೋಡಿ. ಒಂದು ಎ ವೆಕ್ಟರ್ ಇದೆ, ಇಟ್ ಈಸ್ i ಕ್ಯಾಪ್ ಪ್ಲಸ್ ಜೆ ಕ್ಯಾಪ್ ಪ್ಲಸ್ 2k ಕ್ಯಾಪ್ ಅಂತ ಇದೆ. ಇದ್ರದ್ದು ನನಗೆ ಏನಂದಿದ್ದಾರೆ, ಫೈಂಡ್ ದ ಯೂನಿಟ್ ವೆಕ್ಟರ್ ಆಫ್ ದಿಸ್ ಅಂತ ಹೇಳಿದ್ದಾರೆ. ಯಾವ ರೀತಿ ಬರೀಬೋದು ಯೂನಿಟ್ ವೆಕ್ಟರ್ ಅಂದರೆ, ಯೂನಿಟ್ ವೆಕ್ಟರ್ ಐ ಕ್ಯಾನ್ ರೈಟ್ ಆ್ಯಸ್ ಫಸ್ಟು ಈ ವೆಕ್ಟರ್ ಆ್ಯಸ್ ಯೂಶುವಲ್ ಎ ಯಾವ ರೀತಿ ಇದೆ ಅದೇ ಬರ್ಕೋಬೇಕು. ಫಸ್ಟು i ಕ್ಯಾಪ್ ಪ್ಲಸ್ ಜೆ ಕ್ಯಾಪ್ ಪ್ಲಸ್ 2k ಕ್ಯಾಪ್ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್. ಮ್ಯಾಗ್ನಿಟ್ಯೂಡ್ ಯಾವ ರೀತಿ ಬರೀತೇವೆ ಇಲ್ಲಿ ಆಲ್ರೆಡಿ ಹೇಳ್ಕೊಟ್ಟಿದ್ದೇನೆ ಯಾವ ರೀತಿ ಮ್ಯಾಗ್ನಿಟ್ಯೂಡ್ ಬರೀಬೇಕಂತ. √, ಇಲ್ಲಿ ಏನಿಲ್ಲ ಅಂದರೆ ಐದು ಕೊಫಿಷಿಯಂಟ್ ಏನಿದೆ, ಏನಿಲ್ಲ ಅಂದರೆ 1 ಇರುತ್ತೆ. ಜೇದೇನಿದೆ 1 ಇದೆ, ಕೆದೇನಿದೆ 2 ಇದೆ. ಇದ್ರದ್ದು ಸ್ಕ್ವೇರ್ ಬರೀಬೇಕು. ಲೈಕ್ 1 ಸ್ಕ್ವೇರ್ ಇಸ್ ನಥಿಂಗ್ ಬಟ್ 1 ಪ್ಲಸ್ 2 ಸ್ಕ್ವೇರ್ ಜೇದೇನಿದೆ 1 ಇದೆ. 1 ಸ್ಕ್ವೇರ್ ಇಸ್ ನಥಿಂಗ್ ಬಟ್ 1, 2 ಸ್ಕ್ವೇರ್ ಏನಿದೆ 4. ಇದಕ್ಕೆ ಬರೆದಾಗ ಏನಾಗುತ್ತೆ ನಂದು i ಕ್ಯಾಪ್ ಪ್ಲಸ್ ಜೆ ಕ್ಯಾಪ್ ಪ್ಲಸ್ 2k ಕ್ಯಾಪ್ ಡಿವೈಡೆಡ್ ಬೈ √of 6. ಇದಕ್ಕೆ ಯಾವ ರೀತಿ ಬರಿಬೋದು ನಾನು? ಇವಾಗ ಯೂನಿಟ್ ವೆಕ್ಟರ್ ಆಫ್ ದಿ ಗಿವನ್ ವೆಕ್ಟರ್ ಈಸ್ 1 ಡಿವೈಡೆಡ್ ಬೈ √of 6 ಇಂಟು i ಕ್ಯಾಪ್
ಪ್ಲಸ್ ಜೆ ಕ್ಯಾಪ್ ಪ್ಲಸ್ 2k ಕ್ಯಾಪ್. ಈ ರೀತಿ ಮಾಡ್ತೀವಿ ಯೂನಿಟ್ ವೆಕ್ಟರ್. ಅಂದರೆ ವೆಕ್ಟರ್ ಆ್ಯಸ್ ಯೂಶುವಲ್ ಬರೀತೇವೆ, ವೆಕ್ಟರ್ ಬರೆದ ತಕ್ಷಣ ಅದ್ರದ್ದು ಏನೆಲ್ಲ ಮ್ಯಾಗ್ನಿಟ್ಯೂಡ್ ಇರುತ್ತೆ ಅದು ಬರೀತಿರ್ತೇವೆ. ಕ್ಲಿಯರ್ ಐತೆ ಎಲ್ಲರಿಗೆ? ನೀವು ಒಂದು ಎಕ್ಸಾಂಪಲ್ ಕೊಡ್ತೇನೆ, ಹೋಮ್ವರ್ಕ್ ಕೊಡ್ತೇನೆ, ಇದಕ್ಕೆ ಮಾಡಿಬಿಡಿ ನೀವು ಎಕ್ಸಾಂಪಲು. ಲೈಕ್ ಯೂನಿಟ್ ವೆಕ್ಟರ್ ಯಾವ ರೀತಿ ಫೈಂಡ್ ಮಾಡಬೇಕಂತ ಒಂದು ವೆಕ್ಟರ್ ಕೊಡ್ತೇನೆ. ಲೈಕ್ 2i ಕ್ಯಾಪ್ ಪ್ಲಸ್ 3j ಕ್ಯಾಪ್ ಪ್ಲಸ್ k ಕ್ಯಾಪ್. ಇದ್ರದ್ದು ಯೂನಿಟ್ ವೆಕ್ಟರ್ ಏನಾಗುತ್ತೆ ತೆಳಗಡೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಓಕೆ, ಸೊ ಇದು ಒಂದು ಕೊಡ್ತೇನೆ. ಆ್ಯಂಡ್ ಮುಗಿತಾ ಟಾಪಿಕ್ಸು. ಆಯ್ತು, ಸಮ್ ಆಫ್ ವೆಕ್ಟರ್ಸ್ ಅಂತ ಇನ್ನೊಂದಿದೆ ಲಾಸ್ಟ್ ಟಾಪಿಕ್. ಇದು ಕೂಡ ಇಂಪಾರ್ಟೆಂಟ್ ಇದೆ ನೋಡಿ, ಸಮ್ ಆಫ್ ವೆಕ್ಟರ್ಸು. ಲೈಕ್ ಇನ್ನು ಮಾತ್ರ ವೆಕ್ಟರ್ಸ್ ಇದ್ದಾವೆ, ಇವಾಗ ನನಗೆ ಸಮ್ ಮಾಡೋದಿದೆ. ಯಾವ ರೀತಿ ನಾನು ಸಮ್ ಮಾಡಬೇಕು, ವೆಕ್ಟರ್ ಸಮ್ ಯಾವ ರೀತಿ ಫೈಂಡ್ ಮಾಡಬೇಕು, ಇದು ಇಂಪಾರ್ಟೆಂಟ್ ಅಲ್ವಾ? ಈಗ ನೀವು ವೆಕ್ಟರ್ ಸ್ಟಡಿ ಮಾಡ್ತಿದ್ದೀರಾ, ವೆಕ್ಟರ್ ಸ್ಟಡಿ ಮಾಡುವಾಗ ವಾಟ್ ಇಸ್ ದ ಸಮ್ ಆಫ್ ದ ವೆಕ್ಟರ್ಸ್, ಯಾವ ರೀತಿ ಸಮ್ ಫೈಂಡ್ ಮಾಡ್ತೀವಿ ಅಂತ ಗೊತ್ತಿರ್ಬೇಕು ನಿಮಗೆ. ಸೊ ಫಸ್ಟ್ ಕಂಡೀಷನ್ ಏನಪ್ಪ ಅಂದರೆ, ನೀವು ಯಾವತ್ತು ಸಮ್ ಫೈಂಡ್ ಮಾಡುವಾಗ ರಿಮೆಂಬರ್ ಒನ್ ಥಿಂಗ್, ಓನ್ಲಿ ಯು ಆ್ಯಡ್ ಕೋಫಿಷಿಯಂಟ್ಸ್ ಅಷ್ಟೇ ಆ್ಯಡ್ ಮಾಡ್ತೇವೆ. ಕೋಫಿಷಿಯಂಟ್ಸ್ ಆ್ಯಡ್ ಮಾಡ್ತೇವೆ ಆಫ್ ಐ ಇಂಡಿವಿಜುವಲಿ, ಜೆ ಇಂಡಿವಿಜುವಲಿ, ಕೆ ಇಂಡಿವಿಜುವಲಿ. ಅಂದರೆ ನಮ್ಮ ಹತ್ರ ಈಗ 3 ವೆಕ್ಟರ್ಸ್ ಕೊಟ್ಟಿದ್ದಾರೆ, ಎ ವೆಕ್ಟರ್, ಬಿ ವೆಕ್ಟರ್, ಸಿ ವೆಕ್ಟರ್ಸ್ ಅಂತ ಕೊಟ್ಟಿದ್ದಾರೆ. ಇದಾಗ ನನಗೆ ಸಮ್ ಫೈಂಡ್ ಮಾಡಂತ ಹೇಳಿದ್ದಾರೆ, ಎ ಪ್ಲಸ್ ಬಿ ಪ್ಲಸ್ ಸಿ ಫೈಂಡ್ ಮಾಡಂತ ಹೇಳಿದ್ದಾರೆ. ಇದು ಹೇಗೆ ಫೈಂಡ್ ಮಾಡ್ಬೋದು ನಾನು? ಫಸ್ಟ್ ಏನು ಮಾಡಬೇಕಂದ್ರೆ, 3 ವೆಕ್ಟರ್ದು ಐ ಕೋಫಿಷಿಯಂಟ್ ಏನಿರ್ತವೆ ಅದಕ್ಕೆ ಬರ್ಕೊಂಡ್ಬಿಡ್ಬೇಕು ವಿತ್ ಸೈನ್. ಆದಮೇಲೆ 3 ವೆಕ್ಟರ್ದು ಜೆ ಕೋಫಿಷಿಯಂಟ್ ಏನಿರ್ತವೆ ಅದಕ್ಕೆ ಆ್ಯಸ್ ವಿತ್ ಸೈನ್ ಬರ್ಕೊಂಡ್ಬಿಡಬೇಕು. ಆ್ಯಂಡ್ 3 ವೆಕ್ಟರ್ದು ಕೆ ಕೋಫಿಷಿಯಂಟ್ ಏನಿರ್ತವೆ ಓಕೆ ವಿತ್ ಸೈನ್ ಬರ್ಕೊಂಡ್ಬಿಡಬೇಕು. ಲೈಕ್ ಇವಾಗ ನಾನು 5 ಫೈಂಡ್ ಮಾಡ್ತಿದ್ದೇನೆ. 5 ಫಸ್ಟ್ ಕೋಫಿಷಿಯಂಟ್ ಏನಿದೆ, ಎ ಅಲ್ಲಿ 1 ಇದೆ, ಏನಿಲ್ಲ ಅಂದರೆ 1 ಇರುತ್ತೆ. ಬಿ ಅಲ್ಲಿ ಏನಿದೆ, ಇಲ್ಲಿ ಪ್ಲಸ್ ಮಾಡ್ತಿದೆ, ಸಮ್ ಅಂದರೆ ಪ್ಲಸ್. ಬಿ ಅಲ್ಲಿ ಏನಿದೆ, -2 ಇದೆ, -2. ಮತ್ತು ಸಿ ಅಲ್ಲಿ ಏನಿದೆ, ಪ್ಲಸ್ ಲೈಕ್ ಜಸ್ಟ್ ಐ ಇದೆ, ಅಂದರೆ +1 ಅಂತ ಬರಿಬೋದು ನಾನು ಇಲ್ಲಿ ಡೈರೆಕ್ಟ್ಲಿ. ಇದು ಐ, ಇಲ್ಲಿ ಮೇಲ್ಗಡೆ ಇಲ್ಲಿ ಲಾಸ್ಟಿಗೆ ಏನು ಬರಿಬೇಕು, ಐ ಕ್ಯಾಪ್. ಓಕೆ, ಇದಕ್ಕೆ ಈ ರೀತಿ ಬರಿತೇವೆ ನಾವು. ಸೊ ಏನಾಗುತ್ತೆ ನೋಡಿ, 1 ಪ್ಲಸ್ ಮೈನಸ್ ಏನಾಗುತ್ತೆ, ಮೈನಸ್ ಅಲ್ವಾ? ಸೊ 1 - 2 ಏನಾಗುತ್ತೆ, -1 + 1 ಆಫ್ ಐ ಕ್ಯಾಪ್. ಏನು ಬತ್ತು ನಮಗೆ, 0 ಐ ಕ್ಯಾಪ್. ಅಂದರೆ ಐ ಕ್ಯಾಪ್ ಟರ್ಮ್ ಇಲ್ಲಿ ವ್ಯಾನಿಷ್ ಆಗ್ತಿದೆ. ದೇರ್ ವಿಲ್ ಬಿ ನೋ ಐ ಕ್ಯಾಪ್ ಇನ್ ದ ಸಮ್. ಅಪ್ಕಮಿಂಗ್ ಸಮ್ಮಲ್ಲಿ ಬರೋಂಗಿಲ್ಲ, ಯಾಕಂದ್ರೆ 0 ಬಂದಿದೆ. ಆ್ಯಸ್ ನಿಮಗೆ ಗೊತ್ತಿರ್ಬೋದು ಈ ಒಂದು ಪ್ರಾಪರ್ಟಿ, ಎನಿಥಿಂಗ್ ಮಲ್ಟಿಪ್ಲೈಡ್ ಬೈ 0, 0ನೇ ಬರುತ್ತೆ ಅಟ್ ಲಾಸ್ಟ್. ಓಕೆ, ನೆಕ್ಸ್ಟ್ ಇವಾಗ ಜೆ ಕ್ಯಾಪಲ್ಲಿ ನೋಡಿ, ಇವಾಗ ವಿಲ್ ಕಮ್ ಟು ಜೆ ಕ್ಯಾಪ್. ಸೊ ಐ ಆಯ್ತಾ, ಐ ಏನು ಬತ್ತು, ಐಗೆ 0 ಬತ್ತು. ಸೊ ವಿ ಕ್ಯಾನಾಟ್ ರೈಟ್ ಐ ನಾವು. ಜೆ ಅಲ್ಲಿ ನೋಡಿದಾಗ ಜೆದು ಕೋಫಿಷಿಯಂಟ್ಸ್ ಏನಿದ್ದಾವೆ, ಫಸ್ಟು -2 ಇದೆ. ಎ ಅಲ್ಲಿ ಏನಿದೆ ನೋಡಿ, ಇಲ್ಲಿ ಎ ಅಲ್ಲಿ ಚೆಕ್ ಮಾಡಿ. ಫಸ್ಟು ಏನಿದೆ, -2 ಇದೆ. ಬಿ ಅಲ್ಲಿ ಇದೆ, +4 ಇದೆ, ವಿತ್ ಸೈನ್ ಬರ್ಕೋಬೇಕು, ವೆರಿ ಇಂಪಾರ್ಟೆಂಟು. ನೆಕ್ಸ್ಟು ಸಿ ಅಲ್ಲಿ ಏನಿದೆ, -6 ಇದೆ, +-6. ಸೊ ಇಲ್ಲಿ ಪ್ಲಸ್ ಮೈನಸ್ ಡೈರೆಕ್ಟ್ ಮೈನಸ್ ಆಗುತ್ತೆ. ಇಲ್ಲಿ ಮತ್ತೆ ಯಾಕೆ ಬರ್ತಿದ್ದೀರಾ, ಫಸ್ಟ್ ಟೈಮ್ ಮಾಡ್ತಿದ್ದೀರಾ, ಕನ್ಫ್ಯೂಷನ್ ಆಗಬಾರ್ದು ಅಂತ ಕ್ಲಿಯರಾಗಿ ಬರೀತಿದ್ದೇನೆ. ಇದು ಜೆ ಕ್ಯಾಪ್. ಓಕೆ, ಇದಕ್ಕೆ ನಾನು ಆ್ಯಡ್ ಮಾಡಿದಾಗ ಲೈಕ್ -2 +4 +- -6, ಸ್ವಲ್ಪ ಸಿಂಪ್ಲಿಫಿಕೇಶನ್. ಇವಾಗ ಪ್ಲಸ್ ಮೈನಸ್ ಏನಾಗುತ್ತೆ ಸ್ಟೂಡೆಂಟ್ಸ್, ಮೈನಸ್ ಆಗುತ್ತೆ. ಪ್ಲಸ್ ಮೈನಸ್ ಏನಾಗುತ್ತೆ, ಮೈನಸ್ ಆಗುತ್ತೆ. ಮೈನಸ್ ಮಾಡಿದಾಗ 2 ಬರುತ್ತೆ. ಗ್ರೇಟರ್ ವ್ಯಾಲ್ಯೂ ಮೇಲೆ ಪಾಸಿಟಿವ್ ಸೈನ್ ಇದೆ, ಸೊ +2 ಆಗುತ್ತೆ. +2 - 6 ಜೆ ಕ್ಯಾಪ್. ಸೊ ಇದೇನಾಗುತ್ತೆ, -4 ಜೆ ಕ್ಯಾಪ್ ಆಗುತ್ತೆ. ಇದೇನಾಗುತ್ತೆ ನಿಮ್ಮದು, -4 ಜೆ ಕ್ಯಾಪ್. ಇವಾಗ ಜೆ ಟರ್ಮ್ ಸಿಗ್ತಾ, ನೆಕ್ಸ್ಟ್ ಕೆ ಟರ್ಮ್ ಮಾಡೋಣ. ಕೆ ಟರ್ಮ್ ಯಾವ ರೀತಿ ಮಾಡ್ತೀರಾ, ಕೋಫಿಷಿಯಂಟು ಇಲ್ಲಿ ಏನಿಲ್ಲ ಅಂದರೆ 1 ಇರುತ್ತೆ. ಸೊ +1 ಅಷ್ಟೇ. ನೆಕ್ಸ್ಟ್ ಬಿ ಅಲ್ಲಿ ಏನಿದೆ, +5. ಸೊ +5 ವಿತ್ ಸೈನ್ ಬರ್ಕೋಬೇಕು. ಸಿ ಅಲ್ಲಿ ಏನಿದೆ, -7 ಹೋಲ್ ಕೆ ಕ್ಯಾಪ್. ಈ ರೀತಿ ಇದಕ್ಕೆ ಯಾವ ರೀತಿ ಬರಿಬೋದು, 1 + 5 ಏನಾಗುತ್ತೆ, 6 - 7 ಕೆ ಕ್ಯಾಪು. ಇದೇನು ಬರುತ್ತೆ, -1 ಕೆ ಕ್ಯಾಪ್. ದಟ್ ಈಸ್ ನಥಿಂಗ್ ಬಟ್ -ಕೆ ಕ್ಯಾಪ್ ಅಂತ ಬರ್ತಿವಾಗ. ಇವಾಗ ನೀವು ಎ ಪ್ಲಸ್ ಬಿ ಪ್ಲಸ್ ಸಿ ಯಾವ ರೀತಿ ಬರಿಬೋದು, ಈಗ 0 ಐ ಕ್ಯಾಪ್ ಬಂದಿದೆ. ಸೊ ಯು ಶುಡ್ ನಾಟ್ ರೈಟ್ ದ್ಯಾಟ್. -4 ಜೆ ಕ್ಯಾಪ್ ಕೆ ಕ್ಯಾಪ್ ವಿತ್ ಸೈನ್. ಇದೇನೈತಿ ಇವಾಗ ಸಮ್ ಆಫ್ ದೀಸ್ ವೆಕ್ಟರ್ಸ್. ಅಂದರೆ ಏನು ಮಾಡಿದ್ದೇವೆ, 3ದು ಸೇಮ್ ಕೋಫಿಷಿಯಂಟ್, ಲೈಕ್ ಐ ಇದ್ರೆ 5 ಕೋಫಿಷಿಯಂಟನ್ನು ಆ್ಯಡ್ ಮಾಡಿದ್ದೇವೆ ವಿತ್ ಸೈನ್ ಮಾಡೋದು ಇಂಪಾರ್ಟೆಂಟ್. ಈ ರೀತಿ ನೀವು ಸಮ್ ಮಾಡ್ತಿದ್ದೀರಾ. ಫಸ್ಟ್ ಟೈಮ್ ಮಾಡುವಾಗ ಸ್ವಲ್ಪ ಟೈಮ್ ತಗೋತೆ. ನೀವು ಪ್ರಾಕ್ಟೀಸ್ ಮಾಡ್ತಾ ವಿತೌಟ್ ಇವನ್ ರೈಟಿಂಗ್ ದಿಸ್ ಪ್ರಾಬ್ಲಮ್, ಲೈಕ್ ಈ ರೀತಿ ಬರಲಾರ್ದೇ ಡೈರೆಕ್ಟ್ ನೀವು ಮಾಡ್ತೀರಾ ಸಮ್. ಓಕೆ, ಐ ಥಿಂಕ್ ಕ್ಲಿಯರ್ ಆಗಿದೆ. ಕಂಪ್ಲೀಟ್ ಬೇಸಿಕ್ ಸ್ಟಫ್ ಇಷ್ಟು ನೀವು ಪ್ರಾಕ್ಟೀಸ್ ಮಾಡಿ. ಇಷ್ಟು ಮಾಡಿದಾಗ
ಇಫ್ ಯು ವಿಲ್ ಬಿ ಏಬಲ್ ಟು ಸಾಲ್ವ್ ಎನಿ 2 ಮಾರ್ಕ್ಸ್ 3 ಮಾರ್ಕ್ಸ್ ಕ್ವಶನ್ಸ್. ಏನೆಲ್ಲ ರಿಕ್ವೈರ್ಡ್ ಥಿಂಗ್ ಇದೆ 2 ಮಾರ್ಕ್ಸ್ 3 ಮಾರ್ಕ್ಸ್ಗೆ ನಾನು ಇಲ್ಲಿ ಕವರ್ ಮಾಡಿದ್ದೇನೆ. ಆ್ಯಂಡ್ ಇವನ್ ನೀವು ಓಸ್ವಾಲ್ ಬುಕ್ಸನ್ನು ಚೆಕ್ಔಟ್ ಮಾಡಿ, ಸರಿಯಾಗಿ ಬುಕ್ ಇದೆ, ನಾನು ಕೂಡ ಪರ್ಸ್ನಲಿ ರಿವ್ಯೂ ಮಾಡಿದ್ದೇನೆ. ಓಸ್ವಾಲ್ ಬುಕ್ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಥ್ಯಾಂಕ್ ಯು.